ಸರ್ ಸ್ವಲ್ಪ ಮೇಲೆ ಹಂಗೆ ಇಟ್ಕೊಳ್ಳಿ ಸರ್. ಹಂಗೆ ಚೌಕಿ ಸರ್, ಚೌಕಿ ಸರ್. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಕಂಟೈನರ್ ಎಲ್ಲ ಕ್ಲಿಯರ್ ಮಾಡಿ. ಓಕೆ. ಸರ್ ಸರ್ ಒಂದ್ ಟೈಲ್ ಕ್ರ್ಯಾಕ್ ಮಾಡಬೇಕು ಸರ್. 100% ಪ್ಯೂರ್ ಕೊಕೆ ಕನ್ಸಿಡಲ್ ಟೈಲ್ ಸರ್. ಎಷ್ಟು ಕಿಲೋ? ಆಲ್ಮೋಸ್ಟ್ ಟನ್ ಸರ್. ಅದಕ್ಕೂ ಜಾಸ್ತಿ ಆಗ್ಬೋದು ಸರ್. ಇದ್ರ ವರ್ತ್ ಕಡಿಮೆ ಅಂದ್ರೂ 800 ಕೋಟಿ ಆಗ್ಬೋದು. ಬಾಯ್ಸ್, ಬೆಳಗಾಗೋಷ್ಟರಲ್ಲಿ ಈ ಡ್ರಗ್ ಬಸ್ಟ್ ಪೋಸ್ಟಿಂಗ್ ಅಲ್ಲಿರೋ ಎಷ್ಟು ಜನರ ಕಿವಿಗೆ ಬೀಳುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅಂಡರ್ ಆಫೀಸರ್ ನಾರಾಯಣನ್, ಅವರ OPG ಹೆಡ್, ಇವ್ರು ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ದಟ್ ಇನ್ಕ್ಲೂಡ್ಸ್ ಯುವರ್ ಫ್ಯಾಮಿಲಿ ಆಸ್ ವೆಲ್. ತಿರು ಫೋನ್ ಮಾತ್ರ ಆನ್ ಆಗಿರ್ಲಿ. ಹಿ ಶುಡ್ ಬಿ ದ ಓನ್ಲಿ ಕಾಂಟ್ಯಾಕ್ಟ್ ಪರ್ಸನ್. ನನ್ನ ನಂಬರ್ ಇಂದ ಕಾಲ್ ಬಂದ್ರೆ ಮಾತ್ರ ರಿಸೀವ್ ಮಾಡಿ. ಓಕೆ. ಅನ್ಬೋ ನೀನ್ ಹೇಳ್ದಂಗೆ ನನ್ ಕೆಲಸ ಮಾಡ್ದೆ ಅನ್ಬೋ. ದಾರಿ ಮಧ್ಯದಲ್ಲಿ ಪೊಲೀಸ್ ಹೆಂಗ್ ಬಂದ್ರು ಅಂತ ಗೊತ್ತಿಲ್ಲ ಅನ್ಬೋ. ನನ್ನ ಮಾಲೆಲ್ಲ ಹೋಯ್ತು ಅನ್ಬೋ. ನೀನ್ ನೋಡಿದ್ರೆ ಅವಾಗಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಿದ್ಯಾ. ಇಲ್ಲ ಅನ್ಬೋ, ನನ್ನ ನಂಬೋ. ಒಪ್ಕೋ, ಬಿಟ್ಬಿಡ್ತೀನಿ. ದೇವ್ರ ಸತ್ಯ ಮಾಡಿ ಹೇಳ್ತೀನಿ, ನನ್ ತಪ್ಪೇನಿಲ್ಲ ಅನ್ಬೋ. ನನ್ನ ನಂಬೋ ಅನ್ಬೋ. ಗಾಡಿ ಎಲ್ಲಿಗೆ ಹೆಂಗ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಅನ್ಬೋ. ನನಗೇನು ಮಾಡ್ಬೇಡ ಅನ್ಬೋ. ನನ್ಗೇನು ಮಾಡ್ಬೇಡ ಅನ್ಬೋ. ನನ್ನ ಸಾಯಿಸ್ಬೇಡ ಅನ್ಬೋ. ನನ್ ಮಾತ್ ನಂಬೋ ಅನ್ಬೋ. ಮೋಸ ಮಾಡಿಲ್ಲ ಅನ್ಬೋ. ನಾನು ಯಾಕೆ ನಿನಗೆ ಮೋಸ ಮಾಡ್ಲಿ? ನನ್ ಮಾತ್ ನಂಬೋ. ಹೋಗ್ ಮಾತಾಡು. ಯಾರು? ಏನು ಎಲ್ಲದನ್ನು ಒಟ್ಟಾಗಿ ಕೊಟ್ಟು ಕಣ್ಕಂಡ್ ಬಿಡ್ತಾ ಇದೀಯಾ? ಯಾರು ನೀನು? ಹಾಕೋಕೇನಿಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತು. ಅಡಕಂತ ಮಾತಾನೆ ನೀನು. ನಿಮ್ಮ ಅಣ್ಣ ಹತ್ರ ಮಾತಾಡಬೇಕು, ಏರ್ಪಾಡು ಮಾಡು. ಅಣ್ಣ ಮಾತಾಡಲ್ಲ, ಡೀಲ್ ಅಂತ ಹೇಳು. ನನ್ಗೇನು ಗೊತ್ತಿಲ್ಲ ಕಣೋ. ನನ್ಗೇನು ಮಾಡ್ಬೇಡ. ನನ್ನ ಸಾಯಿಸ್ಬೇಡಿ. ಕೊಕೇನಿರೋ ಜಾಗ ಹೇಳ್ತೀನಿ, ಪೊಲೀಸ್ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ನನಗೆ ಒಂದು 20 ಕಿಲೋ ಬೇಕು. 20 ಕಿಲೋಗೆ ಮಾರ್ಕೆಟ್ ಏನ್ ಬೆಲೆ ಅಂತ ಗೊತ್ತಾ? 20 ಕಿಲೋಗೆ ಎಷ್ಟು ಅನ್ನೋದು ನನಗೆ ಗೊತ್ತು, ಆದ್ರೆ 1000 ಗಟ್ಲೆ ಅನ್ನೋದು ನನಗೆ ಗೊತ್ತು. ಇದನ್ನ ಒಬ್ಬನೇ ಮಾಡಕ್ಕಾಗಲ್ಲ ತಮ್ಮ. ನಾರ್ಕೋಟಿಕ್ಸ್ ಡಿವಿಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, IG ಆಫೀಸ್ ಎಲ್ಲ ಕಡೆ ನೋಡ್ಕೋಬೇಕು. ರಿಸ್ಕ್ ತಗೋಬೇಕು. ಸಿಕ್ಕಾಪಟ್ಟೆ ಜನಕ್ಕೆ ಸೆಟ್ಲ್ ಮಾಡಬೇಕು. 20 ಕಿಲೋ ಓಕೆ ಅಂದ್ರೆ ಮುಂದೆ ಮಾತಾಡಬಹುದು. ಹೇಳೋ, ನೀನಾದ್ರೂ ಹೇಳೋ. ಏನಾಯ್ತು? ಗಾಡಿ ಹೋಗ್ತಿದ್ದಂಗೆ ಸಿಗ್ನಲ್ ಕೊಟ್ಟ ಕಣ. ಕೊಟ್ನ? ಇಪ್ಪತ್ತಲ್ಲ, ಎಷ್ಟು ಕೆಜಿ ಬೇಕಾದ್ರೂ ಎತ್ಕೋ. ಆದ್ರೆ ನನ್ನ ಮಾಲ್ನ ಸೀಸ್ ಮಾಡೋದು ಯಾರು ಅಂತ ನನಗೆ ಗೊತ್ತಾಗಬೇಕು. ಇವತ್ತು ರಾತ್ರಿ ಅವ್ನು ಸಾಯ್ಬೇಕು. ಇನ್ನೊಂದ್ಸರಿ ನನ್ನ ಏರಿಯಾದಲ್ಲಿ ಕಾಲ್ ಇಡಬೇಕು ಅಂದ್ರೆ ಕಾಕಿ ಬಟ್ಟೆ ಯೋಚನೆ ಮಾಡಬೇಕು. ಇಡೀ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಬೇಕು. ಅಲ್ಲಿರೋರು ಯಾರು ಫೋನ್ ಎತ್ತಿಲ್ಲ ಅನ್ಬ. ಅಣ್ಣನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇಷ್ಟೊತ್ತಾದ್ರೂ ಅಣ್ಣ ಬಂದಿಲ್ಲ ಅಂದ್ರೆ ಡೌಟ್ ಆಗ್ತಿದೆ. ಪಾಲ್ ಪಾಂಡಿ, ಎಲ್ಲರೂ IG ಗೆಸ್ಟ್ ಹೌಸ್ಗೆ ಬಂದಿಯಾರಾ? ಸರ್ ಇಲ್ಲ ಸರ್, ಇನ್ನೂ ಎಲ್ಲ ಒಬ್ಬೊಬ್ಬರಾಗೆ ಬರ್ತಿದ್ದಾರೆ. ಹೌದು ಸರ್. ಓವರ್ ನೈಟ್ ನಲ್ಲಿ ಸಾಹುಕಾರ ಆಗೋದ್ರಲ್ಲಿ ನಿನಗೆ ನಂಬಿಕೆ ಇದೆಯಾ? ಅಯ್ಯೋ, ಅರ್ಥ ಆಗುತ್ತೆ ಸರ್. ಅಂತ ಒಂದು ರಾತ್ರಿನೇ ಇದು. ಸರಿಯಾಗಿ ಮಾಡಿದ್ರೆ ಸೆಟಲ್ ಆಗ್ಬಹುದು. ಸ್ವಲ್ಪ ಮಿಸ್ ಆದ್ರೂ ಕೂಡ ಕುಟುಂಬ ಪೂರ ಎದ್ದು ಬಿಡ್ತಾರೆ. ನೋಡ್ಕೋ. ಅರ್ಥ ಆಯ್ತು ಸರ್, ಮಿಸ್ ಆಗಲ್ಲ. ಅಲ್ಲ ನಾನು ಲೇ, ಫೋನ್ ಬಂತು. ಒಂದೇ ನಿಮಿಷ. ಲೇ, ಏನಮ್ಮ ನಿನ್ ಸಮಸ್ಯೆ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಮತ್ತೆ ಮತ್ತೆ ಕಾಲ್ ಮಾಡಿ ಯಾಕೆ ನನ್ನ ಪ್ರಾಣ ತಿಂತೀಯಾ? ವಿಜಯ್, ಸ್ಕ್ವಾಡ್ ಹೆಡ್. ಅವನ್ ಕಡೆ ಬಾಯ್ಸ್ 4 ಜನ. ತಿರು, ಸುಧಾಕರ್, ಜೋಸೆಫ್, ಕುಮಾರ್. ಈ 5 ಜನನ ಬೆಳಗಾಗೋಷ್ಟರಲ್ಲಿ ಎತ್ತುತ್ತೀನಿ. ಅವ್ರ ಪೂರ್ತಿ ಡೀಟೇಲ್ಸ್ ನನಗೆ ಬೇಕು. ಹಲೋ, ಲೈನಲ್ಲಿದ್ದೀರಾ ಸರ್? ನೀನ್ ಮುಗಿಸ್ಬೇಕಾಗಿರೋದು 5 ಜನ. ಏನೋ ನಿನ್ನ ಗ್ಯಾಂಗ್ ಅಲ್ಲೇ ಯಾರೋ ಇನ್ಫಾರ್ಮರ್ ಇದ್ದಾನೆ. ಚಾನ್ಸೇ ಇಲ್ಲ. ಒಬ್ಬೊಬ್ಬನು ಇದ್ದಾನೆ. ಯಾರೋ ಒಬ್ಬ 2 ವರ್ಷದಿಂದ ಬಿಜಯ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಯಾಕೆ ನನ್ ಜೀವ ತಿಂತಿ ಆಯ್ತಾರ? ಸರ್ 900 kg ಒಟ್ಟು ಕೊಕೇನ್ ಸರ್.
ಗೋಸ್ಟ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಸರ್ ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತಿದ್ರಲ್ಲ ಸರ್. ಸರ್ ನಾನ್ ಕೊಟ್ಟ ಇನ್ಫಾರ್ಮೇಶನ್ ಇಂದ ಒಬ್ಬ ನನ್ನ ಕಣ್ಮುಂದೆನೆ ಕೊಂದ್ಬಿಟ್ರು ಸರ್. ನಾನು ಎಲ್ಲಿ ಸಿಗಾಕೋತೇನೆ ಅಂತ ತುಂಬಾ ಭಯ ಆಗ್ತಿದೆ ಸರ್. ಜಸ್ಟ್ ಲಿಸನ್. ಇದ್ರ ಮೇಲೆ ನಂಗೆ ಆಗಲ್ಲ ಸರ್. ಹತ್ರದಲ್ಲಿರೋ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ. ಲೇ ಮುಟ್ಟಾಳ, ಇದು ನಿನ್ಗೆ ಹೊಸ್ತಾ? ಅಂಡರ್ ಕವರ್ ಏಜೆಂಟ್ ಆಗಿ 25 ತಿಂಗಳಾಯ್ತು. ಆ ಅಡಕ್ಕ ಹೇಗಿದ್ದಾನೆ ಅಂತ ನೋಡಿದ್ಯಾ? ಅವ್ನ ಮುಖ ಹೇಗಿದೆ ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ತಾನೆ. 9,000 kg ಸೀಸ್ ಮಾಡಿದೀವಿ. ಹೇಗಾದ್ರೂ ಅವನು ಹೊರಗೆ ಬರಲೇಬೇಕು. ಒಂದ್ ಲಾಸ್ಟ್ ಚಾನ್ಸ್ ಅಷ್ಟೇ. 1.5 ವರ್ಷ ಕೆಲಸ ಮಾಡಿದ್ದು ಈ ರಾತ್ರಿಗೋಸ್ಕರ. ಇದಕ್ಕೋಸ್ಕರ ಎಷ್ಟೋ ಪೊಲೀಸರು ಸತ್ತಿದ್ದಾರೆ ಗೊತ್ತಾ? ಸರ್ ನಾನ್ ಹೇಳೋದು ಸ್ವಲ್ಪ ಕೇಳಿ. ಅಜಾಜ್ ಲಿಸನ್. ಅವ್ನು ಯಾರಂತ ಗೊತ್ತಾ? ಅದು ಹೇಗಾಗುತ್ತೆ? ಟ್ರ್ಯಾಕ್ ಮಾಡಬೇಕು, ತುಂಬಾ ಜನನ ಕಟ್ ಮಾಡಬೇಕು. ಸುಲಭವಾದ ವಿಷಯ ಅಲ್ಲ. ಆತ್ರದಲ್ಲಿ ರಿಸ್ಕ್ ತೊಗೊಳಕ್ಕಾಗಲ್ಲ. ಏನಂತೀಯ? ಕರೆಕ್ಟ್ ಆಗಿ ಅವ್ನು ಯಾರಂತ ಕೈ ತೋರ್ಸು. ಆ ನಾಯಿ ಇರಲ್ಲ. ಅವನು ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಅಣ್ಣ ಸರಿಣ್ಣ. ಈ ಕೆಲಸದಿಂದ ಒಬ್ಬನು ಬಿಡಬೇಡ. ಬೆಳಗ್ಗೆ ಅಷ್ಟೊತ್ತಿಗೆ ಬರ್ಬೇಕಿಲ್ಲಿ. ಹುಡುಗರು ಹೋಗೋಣ, ಸಿಕ್ಕಾಕೋತಾರೆ. ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ದಯವಿಟ್ಟು. ಎಜಾಜ್, ಅಲ್ಲೇನೇನ್ ನಡೆಯುತ್ತೋ ನಿನ್ ಮುಂದೆ ನಡೆಯುತ್ತೆ. ರಿಪೋರ್ಟ್ ಮೀ ವೆನ್ ಎವರ್ ಪಾಸಿಬಲ್ ಅಂಡ್ ಇಟ್ಸ್ ಅ ಬ್ಲಡಿ ಆರ್ಡರ್. ಅದು ನಾನು ಆಮೇಲೆ ಮಾಡ್ತೀನಿ ಕಣೆ. ಸಂಪತ್, ಹೇಳೋಣ. ನಮ್ಮ ಮಧ್ಯೆ ಒಂದು ಪೊಲೀಸ್ ನಾಯಿ ಇದೆ. ನಿನಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಲ್ಲ ಅನ್ಬು, ಹಾಗೆಲ್ಲ ಏನಿರಲ್ಲ. ಇದೆ. ನನ್ನ ಹತ್ರ ತಿಂದು ಅಲ್ಲಿ ಬಾಲ ಅಲ್ಲಾಡಿಸ್ತಿದೆ. ಸರಿ, ಏನ್ ಮಾಡೋದು? ಇವತ್ ನೈಟ್ ನಮ್ ಸಿಟಿಲಿರೋ ನಮ್ಮ ಹುಡುಗರನ್ನೆಲ್ಲರನ್ನೂ ಕರಿ. ಆ 5 ಜನ ಪೊಲೀಸ್ ಯಾರು ಅಂತ ಗೊತ್ತಾಯ್ತು. ಇವತ್ ನೈಟ್ ಅವ್ರ ತಲೆನೆಲ್ಲ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ಕಟ್ತೀನಿ. ಸರಿ, ನಾನ್ ನೋಡ್ಕೋತೀನಿ. ಓಯ್ ಚಂದ್ರ, ಬಾಯ್ಲೆ. ಏನಪ್ಪ, ಬ್ರೌನ್ ಕಲರ್ ಕಂಟೈನರ್ KA9072 ಈ ಕಡೆ ಪಾಸ್ ಆಯ್ತಾ? ಒಂದ್ ನಿಮಿಷ. ಹಾ ಹೌದು ಸರ್, ಕ್ರಾಸ್ ಆಗಿದೆ. ಎಷ್ಟೊತ್ತಿಗೆ? 7 ಗಂಟೆಗೆ. ನಿಲ್ಸು. ಏನಮ್ಮ ಇಷ್ಟೊತ್ತಾದ್ರೂ? ನಾನು ಫಿಲ್ ಮಾಡ್ಬಿಟ್ಟೆ, ನಿಮ್ಗೆ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ. ಹೋಗಿ. ನಾನು ಹೊರಡ್ತೀನಿ ಸರ್. ಹೋಗಿ. ನಮಸ್ಕಾರ ಸರ್. ನನ್ನ ಹೆಸರು ನೆಪೋಲಿಯನ್, ಕಾನ್ಸ್ಟೇಬಲ್, ತಿರುನಲ್ವೇಲಿಂದ ಬಂದಿದ್ದೀನಿ. ಮಾಣಿಕ್ಯಂ ಸರ್ ನಾನು ನೋಡ್ಬೇಕು, ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಯಾವ ಸ್ಟೇಷನ್ ಏನು ಅಂತ. ನೀವೇನಾದ್ರು? ಹೌದು ಸರ್. ಹೇಳ್ತಾ ಇದ್ರು. ರಾತ್ರಿ ಬಂದಿದ್ದೀರಾ? ಇಷ್ಟು ದೂರ ಅಂತ ಗೊತ್ತಿರ್ಲಿಲ್ಲ ಸರ್. ನಾಳೆ ಬೆಳಗ್ಗೆ. ಯಾರಮ್ಮ ನೀನು? ಸ್ಟೇಷನ್ ಒಳಗೆ ಬಂದು ಕೈ ಇಡ್ತಿದ್ಯಾ? ಏಯ್, ನಿನ್ ತಂಗಿಯೇನು? ಕರೆಕ್ಟ್ ಆಗಿ ಕಂಡು ಹಿಡ್ಬಿಟ್ಟು. ಏಯ್, ಈ ತರ ನಗ್ತಾ ಇದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಓದ್ತಿರೋ ಮಕ್ಳಲ್ವಾ, ಕೈ ಇಡಬಾರ್ದು ಅಂತ ನೋಡ್ತಿದ್ದೀನಿ. ಸರ್, ಏನಮ್ಮ? ನಮ್ ಕಾಲೇಜೇ ಸರ್, ಫ್ರೆಂಡ್ಸು ಸರ್, ಕರ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಏನೋ ಕರ್ಕೊಂಡು ಹೋಗ್ತೀಯಾ? ಸ್ಕೂಲ್ ಆಯ್ತು. ಏನ್ ಮಾಡೋರು ಗೊತ್ತಾ? ರೈಲ್ವೆ ಟ್ರ್ಯಾಕ್ ಅಲ್ಲಿ ಸ್ಪೀಕರ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಆಡೋರೆ. ಕಂಟ್ರೋಲ್ ರೂಮ್ ಅಲ್ಲಿ ಕಂಪ್ಲೇಂಟ್ ಬಂದು ಕರ್ಕೊಂಡ್ ಬಂದಿದ್ದೀನಿ. ಹೋಗ್ ಕುತ್ಕೊಳ್ಳಮ್ಮ. ಇನ್ಸ್ಪೆಕ್ಟರ್ ಬಂದಾದ್ಮೇಲೆ ಮಾತಾಡೋಣ. ಇನ್ಸ್ಪೆಕ್ಟರ್ ಇರೋ ಗೊತ್ತಿದೆ ಸರ್. ಬರೋರೆಲ್ಲ ಇದೆ ಹೇಳಿ. ಹೋಗಮ್ಮ, ಹೋಗಲ್ ಕುತ್ಕೊ. ಕಮಲಿ ಇಲ್ವಾ? ಬಾ. ಅದು ಏನಿಲ್ಲ ಸರ್, ಹೊಸ ಕಮಿಷನರ್ ಆಫೀಸ್ ಕಟ್ಸಿ 2 ವರ್ಷ ಆಗಿದೆ. ಇನ್ನು CM ಡೇಟ್ ಕೊಡದೆ ತೆಗ್ದಿಲ್ಲ, ಅದಕ್ಕೆ ಹಂಗೆ ಇದೆ ಸರ್. ಹುಡುಗರದು ಸರ್. ಸರಿ. ಮೇಲಧಿಕಾರಿಗಳೆಲ್ಲ ಅರ್ಜೆಂಟ್ ಅಂತ ಮೀಟಿಂಗ್ ಹೋಗಿದ್ದಾರೆ. ಬರೋದಕ್ಕೆ ಲೇಟ್ ಆಗುತ್ತೆ. ನೀವು ಹೋಗಿ ಕುತ್ಕೊಳ್ಳಿ. ಆಯ್ತು ಸರ್. ಸರ್, ರೂರಲ್ ಸ್ಟೇಷನ್ ಅನ್ಬಿಟ್ಟು ಹಾಕ್ಬಿಡ್ತಾರೆ. ಸಿಟಿ ಸೆಂಟರ್ ನ ಕೇಳಿ. ಸ್ವಲ್ಪ ದುಡ್ಡಲ್ಲಿ ಕೊನೆ ಹಂತಕ್ಕಿದ್ರು 500-600 ಸೇರುತ್ತೆ. ಕಮಲಿ, ಸಾರಿ ಕಣೆ. ಕ್ರಾಸ್ ಆಯ್ತು ಸರ್. ಎಷ್ಟು ಗಂಟೆಗೆ? 8:15. ಸರ್, 4 ಟೋಲ್ ಕ್ರಾಸಿಂಗ್ ಟೈಮ್ ಸರಿಯಾಗಿದೆ ಸರ್. 4ನೇ ಟೋಲ್ ಇಂದ 5ನೇ ಟೋಲ್ ಕ್ರಾಸ್ ಮಾಡಕ್ಕೆ 5 ಗಂಟೆ ಆಗಿದೆ ಸರ್. ಸರಿ, ನೀನಿಡು. ಗುಡ್ ಈವ್ನಿಂಗ್ ಸರ್. ಕೈ ಏನಾಯ್ತು ಸರ್? ಬೆಳಗ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್. ಓ, ಡ್ಯೂಟಿನ ಆಫಾ?
ಡ್ಯೂಟಿ ಮುಗಿದು ಸರ್. ಸ್ಟೇಷನ್ ಇಂದ ಬರ್ತಿದ್ದೆ. ಬರ್ಬೇಕಾದ್ರೆ ದಾರಿಯಲ್ಲಿ ನಮ್ ಸ್ಟೇಷನ್ ಹೆಡ್ ಯಾರನ್ನೋ ಹಿಡ್ಕೊಂಡು ಬೈತಾ ಇದ್ರು. ಕರೆದು ವಿಚಾರಿಸಿ ನೋಡಿದ್ರೆ ನೋ ಐಡಿ ಪರ್ಸನ್. ಅವ್ನ್ ನೋಡಕ್ಕೆ ಗಡ್ಡ ಎಲ್ಲ ಬಿಟ್ಕೊಂಡು ಒಂಥರ ಇದ್ದ ಸರ್. ಸರ್ ಮುಖ ನೋಡಿ ಮಾತಾಡಲ್ಲ ಅಂತಾನೆ ಸರ್. ಅದಕ್ಕೆ ವಿಚಾರಿಸಿ ಬೆಳಿಗ್ಗೆ ಕಳ್ಸೋಣ ಅಂತ ಜೀಪಲ್ಲಿ ಕುಡಿಸಿದ್ದೀನಿ ಸರ್. ಬೇಡಿ ಹಾಕಿದ್ರಾ? ಹಾ ಹಾಕಿದ್ದೀನಿ ಸರ್. $900 ಕಿಲೋ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಯ್ಯ? ಸರ್ 840 crores ಅಪ್ರಾಕ್ಸ್. ಆ ಗ್ಯಾಂಗ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಅಡೈಕಲಂ ಅವನ್ ತಮ್ಮ ಅನ್ನೋ ಅನ್ಬುದಾಸ್, ಅವನ್ ಕೆಳಗಡೆ ಇನ್ನೂ ಇಬ್ರು ಟಿಪ್ಸ್, ರಾಮ್. ಈ ಪೂರ್ತಿ ಗ್ಯಾಂಗ್ಗೆ ಅಡೈಕಲ್ ಹೇಗಿದ್ದಾನೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಲೋಕಿ ಸಿಟಿ ನೋಡಿ ಅದನ್ನ ಹಬ್ ಮಾಡಿಕೊಂಡು ಡ್ರಗ್ಸ್ ನ ಸಮಾಜದೊಳಗಡೆ ತರೋ ಮಾಸ್ಟರ್ ಪ್ಲಾನ್ ಇದೆಲ್ಲಾನು ಅಡೈಕಲ್ದೆ. ಕಳೆದ 2 ವರ್ಷಗಳಲ್ಲಿ ಸ್ಟ್ರೈಟ್ ಆಕ್ಷನ್ ತಗೊಂಡಿರೋ 12 ಪೊಲೀಸ್ ಆಫೀಸರ್ ಸತ್ತಿದ್ದಾರೆ. ಒಂದಿದ್ಯೂನೆ ಅಂತ ಗೊತ್ತಿದ್ರು ಏನು ಮಾಡಕ್ಕಾಗಿಲ್ಲ. ಏನ್ ಮಾಡೋದು ಸರ್? ನಮ್ ಡಿಪಾರ್ಟ್ಮೆಂಟ್ ನಲ್ಲೇ ಅವನಿಗೆ ಸಹಾಯ ಮಾಡೋ ತುಂಬಾ ಜನ ಇದ್ದಾರೆ. ದೇರ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಸರ್. ಬರೀ ಡ್ರಗ್ಸ್ ಮಾತ್ರ ಅಲ್ಲ ಸರ್, ಎಕ್ಸ್ಪ್ಲೋಸಿವ್ಸ್ ನ ಕೂಡ ಸೀಸ್ ಮಾಡಿದೀವಿ. ಯು ವೋಂಟ್ ಬಿಲೀವ್ ಸರ್, ದೇವನ್ ಹ್ಯಾಡ್ ಅ ಬ್ಯಾಟ್ಲಿಂಗ್ ಗನ್. ಆದ್ರೆ ಏನ್ ಮಾಡೋದು ಸರ್? ಈಗ ಸಿಕ್ಕಿರೋರೆಲ್ಲ ಅವ್ರ ಕೈ ಕೆಳಗೆ ಕೆಲಸ ಮಾಡೋರು, ಟ್ರಾನ್ಸ್ಪೋರ್ಟ್, ಸಪ್ಲೈಸ್, ಆ ರೀತಿ. ಅವ್ರಿಗೇನು ಗೊತ್ತಿಲ್ಲ ಸರ್. ಅದು ಬಹಳ ಸ್ಟ್ರಾಂಗ್ ಸೆಡೇಟಿವ್. 5 ml ಗಿಂತ ಜಾಸ್ತಿ ಬೆರೆಸಬೇಡ. ಅದು ಕುಡಿದ್ಮೇಲೆ ಒಳಗಡೆ ಹೋಗಿ ಕೆಲಸ ಮಾಡೋದಕ್ಕೆ 15 ನಿಮಿಷ ಬೇಕು. ಆದ್ರೆ ಕಣ್ಬಿಡೋದಕ್ಕೆ 7 ರಿಂದ 8 ಗಂಟೆ ಸಮಯ ಬೇಕು. ಇನ್ಫಾರ್ಮೆಂಟ್ ಯಾರು? ಮೈ ಬಾಯ್ ಸರ್, ಇಜಾಜ್ ಅಹಮದ್. ಅವನಿಗೆ ಸೇಫ್ ಆಗಿರಕ್ಕೆ ಹೇಳಯ್ಯ. ಡ್ರಗ್ ಇರೋ ಸ್ಪಾಟ್ ಯಾರಿಗೂ ಗೊತ್ತಿಲ್ಲ ತಾನೆ? ನಾನು, ನೀವು, ಮೈ ಬಾಯ್ಸ್. ಕಮಿಷನರ್ ಆಫೀಸ್ ಸೇಫ್ ಆಗಿರೋ ಸ್ಪಾಟ್ ತಾನೆ? ಸರ್, ಸಿಟಿಯಲ್ಲಿ ಇದಕ್ಕಿಂತ ಸೇಫ್ ಆಗಿರೋ ಪ್ಲೇಸ್ ಬೇರೆ ಇಲ್ಲ. ನಮ್ ಕಮಿಷನರ್ ಆಫೀಸ್ ಹಳೆ ಬ್ರಿಟಿಷ್ ಬಿಲ್ಡಿಂಗ್ ಆಗಿರೋದ್ರಿಂದ ರೈಟ್ ಅಂಡರ್ ದ ಬಿಲ್ಡಿಂಗ್ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇದೆ. ರೆಕಾರ್ಡ್ಸ್ ಎಲ್ಲ ಸಿಗೋವರೆಗೂ ನಾವು ಸೀಸ್ ಮಾಡಿರೋ ಎಲ್ಲ ಎವಿಡೆನ್ಸ್ ಕೂಡ ಅಲ್ಲೇ ಮುಚ್ಚಿಟ್ಟಿರ್ತೀವಿ ಸರ್. ಇನ್ನೂ ಹೇಳಬೇಕು ಅಂದ್ರೆ ಇಂಥ ಒಂದು ಜಾಗ ಇದೆ ಅಂತ ಲಾ ಅಂಡ್ ಆರ್ಡರ್ ನಲ್ಲಿರೋ ಯಾರಿಗೂ ಗೊತ್ತಿಲ್ಲ ಸರ್. ಸೊ ಇಟ್ಸ್ ಕಂಪ್ಲೀಟ್ಲಿ ಸೇಫ್ ಸರ್. ನೀವೆಲ್ಲ ಹೊರಗಡೆ ಇರ್ರಯ್ಯ, ಹೋಗಿ ಹ್ಯಾವ್ ಎ ಡ್ರಿಂಕ್. ಯೋ, ಅವ್ರ ಟ್ರೈನಿಂಗ್ ಎಲ್ಲ ಮುಗಿತಾ ಬರ್ತಿದ್ಯಲ್ಲ, ಒಂದಿನ ಅಲ್ವಾ, ಹೋಗೋ ಕೇಳು. ಮತ್ತೆ ಹೇಳ್ತಿದೀನಿ, 15 ml ಗಿಂತ ಜಾಸ್ತಿ ಯಾವ ಬಾಟ್ಲಿಗೂ ಬೆರೆಸಬೇಡ. 1 ಪಾಯಿಂಟ್ ಜಾಸ್ತಿ ಆದ್ರೂ ಓವರ್ ಡೋಸ್ ಆಗಿ ಸತ್ತೋಗ್ತಾರೆ. ಸರಿಯಾಗಿ ನೋಡ್ಕೋ. ಮ್ಯಾಟರ್ ತುಂಬಾ ದೊಡ್ಡದು. ಮಿನಿಸ್ಟರ್ ಲೆವೆಲ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಕನ್ಸೈನ್ಮೆಂಟ್ ಪಾಸ್ ಆಗೋಕ್ ಚಾನ್ಸೇ ಇಲ್ಲ. ಫಾರ್ ಸಮ್ ಪೊಲಿಟಿಕಲ್ ರೀಸನ್ಸ್ ನಾವಿದನ್ನ ವಾಪಸ್ ಕೊಡ್ಬೇಕಾಗಿರೋ ಸಂದರ್ಭ ಬಂದರೂ ಆಶ್ಚರ್ಯ ಇಲ್ಲ. ಸರ್, ಹುಡುಗರನ್ನ ಸೇಫ್ ಆಗಿರ ಕೇಳು. ವಿಷಯ ಎಲ್ಲೋ ಆಚೆ ಲೀಕ್ ಆಗಬಾರ್ದು. ಸರ್, ಇಷ್ಟು ಪ್ರಮಾಣದ ಡ್ರಗ್ಸ್ ನಮ್ ಸೊಸೈಟಿಗೆ ಬಂದ್ರೆ ಏನಾಗುತ್ತೆ ಅಂತ? ಒಂದ್ ವೇಳೆ ಪಾಸಿಬಿಲಿಟೀಸ್ ಅರ್ಥ ಮಾಡ್ಕೊಳ್ಳಿ. ಬನ್ನಿ, 1 ಡ್ರಿಂಕ್ ಹಾಕಿ. ನೋ ಸರ್, ಐ ಆಮ್ ಅಂಡರ್ ಮೆಡಿಕೇಶನ್. ಸರಿ ರೀ, ಬಂದ್ ಕಂಪನಿ ಕೊಡಿ. ಏನ್ರಯ್ಯ, ಎಲ್ಲ ಇದೀರ ಅಲ್ವಾ? ಇನ್ನೊಂದ್ ತಿಂಗಳಲ್ಲಿ ರಿಟೈರ್ ಆಗ್ತಾ ಇದ್ದೀನಿ. ಬಹುಶಃ ರಿಪ್ಲೇಸ್ಮೆಂಟ್ಗೆ ಆ ನಾಗರಾಜ್ನೇ ಹಾಕ್ತಾರೆ ಅನ್ಕೊಂಡಿದ್ದೀನಿ. ಒಳ್ಳೆ ಟೈಮ್ ಬರುತ್ತಯ್ಯ ನಮ್ಮ ಊರಿಗೆ. ಮಗದ ಮದ್ವೆಲ್ಲೂ ನಿಮ್ಮನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ. ಆ ಟೈಮಲ್ಲಿ ಪ್ರೊಟೆಸ್ಟ್ ಬೇರೆನಾ? ನೀವೆಲ್ಲ ಅದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ರಿ. ಅದಕ್ಕೇನೆ 2ಕ್ಕೂ ಸೇರಿ ಒಂದ್ ಸಣ್ಣ ಪಾರ್ಟಿ. ಆಮೇಲೆ ಒಂದ್ 11 ಜನಕ್ಕೆ ಪ್ರಮೋಷನ್ಗೆ ರೆಕಮೆಂಡ್ ಮಾಡಿದೀನಿ. ಬೇಗ ಬಂದ್ಬಿಡುತ್ತೆ. ಆಮೇಲೆ ಇನ್ನೇನು, ಏನಾದ್ರೂ ಮಾಡಿ ಶುರು ಮಾಡ್ಕೊಳ್ಳಿ. ಫಾರ್ಮಾಲಿಟೀಸ್ ಎಲ್ಲ ನೋಡ್ಬೇಡಿ. ಮರಿದೇನೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ರಯ್ಯ. ಈ ಪೇಪರ್ ಅಲ್ಲಿ 5 ಜನ ಪೊಲೀಸರ ಹೆಸರಿದೆ. ನನಗೆ ಇವ್ರ ತಲೆಗಳು ತಗೊಂಡ್ ಬನ್ನಿ. ಲೈಫ್ ಟೈಮ್ ಸೆಟಲ್ಮೆಂಟ್ ಕೊಟ್ರು. ಎಲ್ಲ ಪೊಲೀಸ್ ಈಗ IG ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ. ಅವರಲ್ಲಿ ಸತ್ತ ಮೇಲೆ ನಮ್ ಕೆಲಸದಲ್ಲಿ ಕೈ ಹಾಕ್ಬೇಕು ಅನ್ಕೊಳ್ಳೋ ಒಬ್ಬೊಬ್ಬ ಪೊಲೀಸ್ ಕೂಡ ಎದುರಿ ಸಾಯ್ಬೇಕು. ಓಪನ್ ಚಾಲೆಂಜ್ ಕಂಡ್ರು, ಕತ್ತರ್ ಸಾಕ್ರು. Cheers!
ಯಾಕೆ ಸಂಕೋಚ, ತಗೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ. Cheers. Our rage is on the rise. Better run and hide. We're ready to kill, destroy. Kill and destroy. ಅನಿಲ್ ಸರ್, ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಸರ್. ಕುಡಿತಾ ಇದಾರೆ ಎಲ್ಲ. ನಾ ಕಾಲ್ ಮಾಡ್ತೀನಿ ಸರ್. ಮಾಲಿರೋ ಜಾಗ ಕನ್ಫರ್ಮ್ ಅಣ್ಣ. ನಮ್ಮ ಹುಡುಗರಲ್ಲಿ ಅರ್ಧ ಜನ ಕರ್ಕೊಂಡಿನ ಹೊರಡು. ಮಿಕ್ಕಿರೋ ಮಾಲನ್ನ ಕ್ಲಿಯರ್ ಮಾಡಿ ಅಲ್ಲಿ ಹೋಗಿ ನಾನೇ ಟ್ರೈ ಮಾಡ್ತೀನಿ. ಅವ್ರು ವಾಪಸ್ ಬರೋಷ್ಟರಲ್ಲಿ ಮಾಲ್ನ ಎತ್ಕೊಳ್ಳೋಣ. ಹೋಗೋಣ. ಅನ್ಬೋ, ಹುಡುಗರು ರೆಡಿ. ಮಾಲಿರೋ ಜಾಗ ಎಲ್ಲಿ ಅಂತ ಹೇಳೇ ಇಲ್ಲ. ಏನಾಯ್ತು? ಸರ್ ಮೇಲ್ಗಡೆ ನೋಡಿ. ಒಳಗಡೆ ಬಂದು ನೋಡಿ ಸರ್, ಹೋಗ್ಬಿಟ್ಟಿದ್ದಾರೆ. ಸರ್ 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 ಏನಾಯ್ತು ಸರ್? ಸರ್ ಬ್ಲಡ್ ಬರ್ತಾ ಇದೆ. ನಮ್ ಡ್ರಿಂಕ್ಸ್ ಅಲ್ಲೋ ನೀರಲ್ಲೋ ಡ್ರಗ್ಸ್ ಮಿಕ್ಸ್ ಮಾಡಿದ್ದಾರೆ ಸರ್. ಕಮಿಷನರ್ ಆಫೀಸ್ ಮೇಲೆ ಅಟ್ಯಾಕ್ ಆಗಿದೆ. ಇಟ್ಸ್ ಅ ಟ್ರಾಪ್ ಸರ್. ಏನ್ ಮಾಡೋದು ಸರ್? ಎಲ್ಲ ಪೊಲೀಸರು ಇಲ್ಲೇ ಇದಾರಲ್ಲಯ್ಯ. ಸರ್ ರೈಲ್ವೆ ಪೊಲೀಸ್ಗೂ CBCIDಗೂ ಇನ್ಫಾರ್ಮ್ ಮಾಡ್ಲಾ ಸರ್? ಬೇಡಯ್ಯ, ಬೇಡ. ಯಾರಿಗೂ ಗೊತ್ತಾಗದ್ ಬೇಡ. ಡ್ರಗ್ಸ್ ಹೋದ್ರೆ ಹೋಗ್ಲಿ, ಆದ್ರೆ ಒಬ್ಬ ಪೊಲೀಸ್ನವನ್ ಜೀವನೂ ಹೋಗ್ಬಾರ್ದು. ಏನಾದ್ರೂ ಪ್ರೆಸ್ ಮೀಡಿಯಾಗಂತ ಗೊತ್ತಾದ್ರೆ ಇಡೀ ಡಿಪಾರ್ಟ್ಮೆಂಟ್ ಹೆಸರೇ ಕೆಟ್ಟೋಗುತ್ತೆ. ಏನಾದ್ರೂ ಮಾಡಯ್ಯ. ರಿಟೈರ್ ಆಗೋ ಟೈಮಲ್ಲಿ ಮರ್ಯಾದೆಗೆ ರಿಟೈರ್ ಆಗ್ಬೇಕು ಅಂತಿದ್ದೀನಿ. ಮರ್ಯಾದೆಗೆ ರಿಟೈರ್ ಆಗ್ತೀನಿ. ಅಲ್ಲಿ ಯಾರಾದ್ರೂ ಇದ್ದೀರಾ? ಅಮ್ಮ, ಯಾರು ಏನು ತಿನ್ಬೇಡಿ, ಕುಡಿಬೇಡಿ, ಎಲ್ಲ ಬಿಸಾಕಿ. ಸರ್ ಇವನ್ನೆಲ್ಲ ಏನ್ ಮಾಡೋದು ಸರ್? ಇರು. ಸ್ವಾಮಿ ಅಲ್ಲಿ ನೋಡಿ ಸ್ವಾಮಿ. ಲಕ್ಷ್ಮಿ, ಆ ಲಾರಿ ಯಾರ್ದು? ಸರ್ ನಮ್ದೇ ಲಾರಿ ಸರ್. ನಾ ಕ್ಯಾಟ್ರಿಂಗ್ ಹೊಡೆದು. ಡ್ರೈವರ್ ಎಲ್ಲಿ? ಡ್ರೈವರು ನಾಳೆನೇ ಗಾಡಿ ಎತ್ಬೇಕು ಅಂತ ಎಣ್ಣೆ ಹೊಡೆದ್ಬಿಟ್ಟು ಇದೇ ತರ ನೀನ್ ಓಡಿಸ್ತೀಯಾ? ನನಗ್ ಲಾರಿ ಎಲ್ಲ ಓಡ್ಸಕ್ ಬರಲ್ಲ ಸರ್. ನೀನು ಟೂ ವೀಲರ್ ಮಾತ್ರ ಬರುತ್ತೆ. ನೀನ್ ಓಡಿಸ್ತೀಯಾ? ನಂಗೆ ಲಾರಿ ಎಲ್ಲ ಓಡ್ಸಕ್ ಬರಲ್ಲ ಸರ್. ಹಿಂದೆ ಯಾರಾದ್ರೂ ಇದಾರ ನೋಡಿ. ಸರ್ ಏನಾಯ್ತು ಸರ್ ಇವ್ರಿಗೆ? ಅದೆಲ್ಲ ನಿಂಗೆ ಬೇಡದೇ ಇರೋ ವಿಷಯ. ಹೇಳಿದ್ದಷ್ಟೇ ಮಾಡು, ಹೋಗು. ಅವ್ನ್ ನೋಡಕ್ ಒಳ್ಳೆ ದಾಡಿ ಗಿಡಿ ಬಿಟ್ಕೊಂಡು ಒಂಥರ ಇದ್ದ ಸರ್. ಸರ್ ಮುಖ ನೋಡಿ ಮಾತಾಡಲ್ಲ ಅಂತಾನೆ ಸರ್. ಅದಕ್ಕೆ ವಿಚಾರಿಸಿ ಬೆಳಿಗ್ಗೆ ಕೆಲಸೋಣ ಅಂತ ಜೀಪಲ್ ಕೂರ್ಸಿದ್ದೀನಿ ಸರ್. ಗಾಡಿ ಓಡ್ಸಕ್ ಬರುತ್ತಾ ನಿಂಗೆ? ನಿನ್ನೆ ಕಣೋ ಗಾಡಿ ಓಡಿಸ್ತೀಯಾ? ಕಿವಿ ಕೇಳಿಸಲ್ವಾ? ನಾನ್ ಹೇಳ್ತಿರೋದು ಕೇಳಿಸ್ತಿಲ್ವಾ? ನಿಂಗ್ ಲಾರಿ ಓಡ್ಸಕ್ ಬರುತ್ತೋ ಬರಲ್ವೋ? ಓಕೆ. ಕೈ ತೆಗಿ.
ಹೊರಗ್ ಬಾ. ಹೋಗು, ಹೋಗ್ ಲಾರಿ ತೆಗಿ. ಇಲ್ಲಿ ನೋಡು, ಇಲ್ಲಿಂದ 80 ಕಿಲೋಮೀಟರ್ ಕಮಿಷನರ್ ಆಫೀಸ್. ನಮ್ಮನ್ ಬಿಟ್ಟು ಹೋಗ್ತಾ ಇರ್ಬೋದು. ನಿನ್ ಮೇಲೆ ಯಾವ ಕೇಸು ಬರಲ್ಲ, ನಾನ್ ನೋಡ್ಕೊಳ್ತೀನಿ. ಗೊತ್ತಾಯ್ತಾ? ಹೋಗು. ಏನು ಆಗಲ್ಲ. ಲಾರಿ ಓಡ್ಸಕ್ ಬರುತ್ತೆ ಅಂದೆ? ಬರುತ್ತೆ ಅಂತ ಹೇಳ್ದೆ, ಲಾರಿ ತೆಗಿತೀನಿ ಅಂತ ಹೇಳಿಲ್ಲ. ಏನೋ ಕಫ್ ಬಿಚ್ಚಿದ ತಕ್ಷಣ ಬೇರೆ ತರನೇ ಆಡ್ತಿದ್ಯಾ? ಮತ್ತಿನ್ನೇನ್ ಸರ್, ದಾಡಿ ಬಿಟ್ಟಿದ್ದೆ ತಪ್ಪ. ಹೊಸ ಶರ್ಟು ಅಂತಾನು ನೋಡ್ದೆ ಹಿಡಿದು ಎಳಿತಾರೆ. ಶರ್ಟ್ ಎಲ್ಲ ಕಿತ್ತೋಯ್ತು. ಗವರ್ನಮೆಂಟ್ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಬಿಟ್ಬಿಡ್ತಾರಂತ ನಿಮ್ಮವರೇ ಹೇಳಿದ್ರು. ತಗೊಳ್ಳಿ, ಮಾತಾಡಿ. ಹಲೋ, ಏನ್ ಡೆಲ್ಲಿ ಬಸ್ ಹತ್ತಿದ್ಯಾ? ನಾನ್ ಡೆಲ್ಲಿ ಅಲ್ಲ, ವಿಜಯ್ ಮಾತಾಡ್ತಿದ್ದೀನಿ. ಸ್ಪೆಷಲ್ ಟಾಸ್ಕ್ ಫೋರ್ಸ್. ನೀವೇನಾಗ್ಬೇಕು ಅವನ್ಗೆ? ನಳಿನಿ, ಪ್ರೊಬೇಷನ್ ಆಫೀಸರ್, ಪಳನಿ ಜೈಲ್. ಇವನ್ ಅಕ್ಯೂಸ್ಡ? ಅದು ಮೊದಲು, ಈಗಲ್ಲ. ಅವನೊಬ್ಬ ಜೀವಾವಧಿ ಶಿಕ್ಷೆ ಕೈದಿ. ಅದರಲ್ಲಿ 4 ವರ್ಷ ಕಡಿಮೆ ಆಗಿ 10 ವರ್ಷ ಜೈಲಲ್ಲಿದ್ದು ಇವತ್ತು ರಿಲೀಸ್ ಆಗಿದ್ದಾನೆ. ಅವನ ಹತ್ರ ರಿಲೀಸ್ ಆರ್ಡರ್ ಇರ್ಬೇಕಲ್ವಾ? ನೀವ್ ನೋಡಿಲ್ವಾ? ಕೈದಿ ಅಂದ್ರೆ ದಾಡಿ ಬಿಡಬಾರ್ದು. ಅದು ಹೇಗೆ ಮ್ಯಾಮ್? ಸ್ಪೆಷಲ್ ಪಿಟಿಷನ್ ಸರ್. ಅದನ್ ಬಿಡಿ, ನಿಮಗೇನ್ ಸಮಸ್ಯೆ ಅದನ್ ಹೇಳಿ. ಮ್ಯಾಮ್, ಇಲ್ಲೊಂದು ಎಮರ್ಜೆನ್ಸಿ. ಒಂದ್ 80 ಕಿಲೋಮೀಟರ್ ಲಾರಿ ಓಡಿಸ್ಬೇಕು. ಇಲ್ಲಿ ಯಾರು ಇಲ್ಲ. ಇವನ್ ಲಾರಿ ಓಡಿಸಂದ್ರೆ ಓಡಿಸಲ್ಲ ಅಂತಿದ್ದಾನೆ. ನೀವು ಜೀವ ತಾನೆ, ಸ್ವಲ್ಪ ಹೇಳಿ. ಡೆಲ್ಲಿ ಯಾಕೆ ಸರ್ ಲಾರಿ ಓಡಿಸ್ಬೇಕು? ಅವನದನ್ನೆಲ್ಲ ಮಾಡಲ್ಲ. ನೀವ್ ಮೊದಲು ನನ್ನ ಕಳಿಸಿ. ಮ್ಯಾಮ್, ನಾನು ಹೇಳೋದು ಸ್ವಲ್ಪ ಕೇಳಿ. ಸರ್, ನಾನು ಹೇಳಿದ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. 10 ವರ್ಷದಿಂದ ಅವನು ಒಂದ್ ಮಗುನೇ ನೋಡಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಆ ಹುಡುಗಿ ಪೆರಂಬೂರ್ನಲ್ಲಿ ಒಂದು ಆಶ್ರಮದಲ್ಲಿ ಇದ್ದಾಳೆ ಅನ್ನೋದು ಈಗ ತಾನೇ ನಮಗ್ ಗೊತ್ತಾಗಿದೆ. ನಾಳೆ ಬೆಳಿಗ್ಗೆ ಮೊದಲನೇ ಸಲ ಅವನು ಅವ್ರ ಮಗಳನ್ನ ನೋಡಕ್ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ನಿಮ್ ಸಮಸ್ಯೆಗೆ ಅವನನ್ನ ಯಾಕೆ ಸರ್ ಹೇಳ್ತಾ ಇದ್ದೀರಾ? ಮ್ಯಾಮ್, ಒಂದೊಂದ್ ಕೈದಿಗೂ ಒಂದ್ ಕಾರಣ ಇರುತ್ತೆ, ಕತೆ ಇರುತ್ತೆ. ಆದ್ರೆ ಇಲ್ಲಿ ಸಿಚುವೇಶನ್ ಸ್ವಲ್ಪ ಸೀರಿಯಸ್. ಬಹಳ ಪೊಲೀಸ್ ಆಫೀಸರ್ಸ್ ಜೀವಕ್ಕೆ ಸಂಬಂಧಪಟ್ಟ ವಿಷಯ. ಸ್ವಲ್ಪ ಲಾರಿ ಓಡಿಸಕ್ ಹೇಳಿ ಪ್ಲೀಸ್. ಮಾತಾಡು. ಹಲೋ ಡೆಲ್ಲಿ, ಸ್ವಲ್ಪ ಪೊಲೀಸ್ ಏನ್ ಹೇಳ್ತಾರೋ ಕೇಳಿ, ಆಮೇಲೆ ನೀನು. ನನ್ನ ಕೈಲಾಗಲ್ಲಮ್ಮ. ಮುಗಿದೋಗಿ ಜೀವನ ಈಗ ತಾನೇ ಶುರು ಆಗ್ತಾ ಇದೆ. ನನ್ನ ಬಲವಂತ ಮಾಡಬೇಡಿ ಅಮ್ಮ. ನಾನು ಬಸ್ ಹತ್ತಿ ನಿಮಗೆ ಫೋನ್ ಮಾಡ್ತೀನಿ. ಇಲ್ಲ ಡೆಲ್ಲಿ, ಲೈ, ನಿನ್ ಹತ್ರ ಕೊನೆದಾಗ ಕೇಳ್ತೀನಿ, ಲಾರಿ ಓಡಿಸ್ತೀಯೋ ಇಲ್ವೋ? ಬಿಚ್ಚಿ ಸರ್, ನಾನು ಹೋಗ್ಬೇಕು. ಹೇಳ್ತಾನೆ ಇದ್ದೀನಿ. ನಿನ್ ಹತ್ರ ಇರೋದು ಆರ್ಡರ್ ತಾನೆ. ಇಲ್ಲಿ ಕೇಳು, 3 ವರ್ಷದಲ್ಲಿ ನಿನ್ ಮೇಲೆ ಚಿಕ್ಕ ಕೇಸ್ ಬಿದ್ರು ಅದು ಕ್ಯಾನ್ಸಲ್ ಆಗುತ್ತೆ. ತಿರ್ಗಾ ಒಳಗ್ ಹೋಗ್ತೀಯಾ, ಗೊತ್ತಲ್ವಾ? ನಿನ್ ಮಗಳಿರೋ ಜಾಗ ನಂಗೊತ್ತು. ಒಂದೇ ಒಂದ್ ಫೋನ್ ಕಾಲ್ ಮಾಡಿದ್ರೆ ರಾತ್ರಿ ನಿನ್ ಮಗಳನ್ನ ಬೇರೆ ಕಡೆ ಕಳಿಸ್ಬಿಡ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ನಿಂಗ್ 10 ವರ್ಷ ಬೇಕಾಗುತ್ತೆ. ನೋಡ್ತೀಯಾ? ಮರ್ಯಾದೆಯಾಗಿ ಬಂದ್ ಗಾಡಿ ತೆಗಿ. ನಿಜ ಹೇಳಿದ್ರೆ ಬಿಡ್ತೀರಾ ಅನ್ಕೊಂಡೆ. ಪೊಲೀಸ್ ಬುದ್ಧಿ ತೋರಿಸ್ಬಿಟ್ರಿ. ಏನು, ನಿಂಗೊಬ್ಬನ್ಗೆ ನಾ ಕುಟುಂಬ ಇರೋದು? ನೀನೊಬ್ನೇ ನಾ ಮನುಷ್ಯ? ಏನು, ಪೊಲೀಸರಿಗೆ ಕುಟುಂಬ ಇರಲ್ವಾ? ಈ ರಾತ್ರಿ ಪೊಲೀಸರಿಗೆ ತುಂಬಾ ಕಷ್ಟದ ರಾತ್ರಿ. ಇವತ್ ರಾತ್ರಿ ಎಷ್ಟು ಕ್ರೈಮ್ ನಡೀತು ಅಂತ ನಾಳೆ ಬೆಳಿಗ್ಗೆ ಪೇಪರ್ ಓದ್ ಗೊತ್ತಾಗುತ್ತೆ. ಡ್ಯೂಟಿ ಮಾಡೋ ಪೊಲೀಸ್ ಎಣ್ಣೆ ಹೊಡಿತಾ ಇದ್ದಾನೆ. ಒಬ್ಬ ಕೈದಿ ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಟ್ಟ ಅಂತ ಪೇಪರ್ ಅಲ್ಲಿ ಬರುತ್ತಾ ಸರ್? ಹೇಯ್, ನೀನ್ ನಿನ್ ಮಗಳನ್ನ ನೋಡ್ಬೇಕೋ ಬೇಡವೋ? ಅಕ್ಕ, ಏನು ಅಕ್ಕ, ನಾಳೆ ಬೆಳಿಗ್ಗೆ 10 ಗಂಟೆ ಹಾಕೋದಕ್ಕೆ ಎಷ್ಟು ಸಮಯ ಇದೆ? ಮೊದಲು ಕ್ಲಾಕ್ನ ಪಕ್ಕಕ್ಕೆ ಇಟ್ಬಿಟ್ಟು ಮಾತಾಡದೆ ಮಲ್ಕೋ. ಅಮ್ಮ ರೌಂಡ್ಸ್ ಬಂದ್ರೆ ನೀನೇ ಸಿಕ್ಕಾಕೋತೀಯ. ಲೈ, ನಿಂಗ್ ಗಾಡಿ ಓಡ್ಸಕ್ ಬರುತ್ತೋ ಬರಲ್ವೋ?
ಏನಾಯ್ತು? ಸರ್, ಬ್ರೇಕ್ ಹಾಕಿದ್ರೆ ಒಂದ್ ಕಡೆ ಎಳೆಯುತ್ತೆ. 4 ಟೈರು ಸರಿ ಇಲ್ಲ, 3ನೇ ಗೇರ್ ಸರಿಯಾಗಿ ಬೀಳ್ತಿಲ್ಲ. 80 ಕಿಲೋಮೀಟರ್ ಎಲ್ಲ ಹೋಗುತ್ತಾ ಗೊತ್ತಿಲ್ಲ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಈಗ ತಾನೇ FC ಮಾಡಿಸ್ಕೊಂಡ್ ಬಂದಿದೀವಿ. ಈ ಅಪ್ಪಂಗೆ ಗಾಡಿ ಓಡ್ಸಕ್ ಬರಲ್ಲ. ಗಾಡಿ ಕಂಡೀಷನ್ ಚೆನ್ನಾಗೇ ಇದೆ. ಇದೆಲ್ಲ ಗೊತ್ತಿಲ್ಲದೆ ಗಾಡಿ ಓಡಿಸ್ತೀವ? ಹೋಗಿ ಏನಂತ ನೀನ್ ಯಾರು? ಸರ್, ಮೇಲಿರೋ ಬೋರ್ಡ್ ನೋಡಿ ಸರ್, ಅದ್ರಲ್ಲಿರೋ ಕಾಮಾಕ್ಷಿನೇ ನಾನು, ಲಾರಿ ಓನರ್ ಇರ್ಬೋದು. ನೀನ್ ನನ್ನ ಕೇಳ್ದೆ ಏನು ಮಾಡೋ ಹಾಗಿಲ್ಲ, ಆಯ್ತಾ? ಸರಿ ಹೋಗಿ ನಿಲ್ಲು. ಸರಿ ಸರ್. ಒಬ್ಬೊಬ್ಬ ಆಫೀಸರ್ನು ನಿಧಾನವಾಗಿ ಎತ್ತಿ ಲಾರಿ ಹಿಂದೆ ಕೂರಿಸಿ. ಇಲ್ಲಿ ನೋಡಿ, ಇದೆಲ್ಲ ಹೊರಗೆ ಯಾರಿಗೂ ಗೊತ್ತಾಗ್ಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ ಮನೆಯವ್ರನ್ನ ಕರ್ಕೊಂಡ್ಬಂದು ಒಳಗಾಕ್ಬಿಡ್ತೀನಿ. ಏಯ್, ಹೋಗಿ ಹೆಲ್ಪ್ ಮಾಡು. ಹೋಗು. ಸರಿ ಸರ್, ಸರಿ ಸರ್. ಇವ್ರನ್ನ ಅಲ್ಲಕ್ಕ ಬಾ ಕೈಗೆ ಎಲ್ಲ ಲೈನಲ್ಲಿ ಹೇಳ್ತಿದ್ದೀನಲ್ಲ, ಲೈನಲ್ಲಿ ಇಲ್ರ. ವಿಜಯ್, ಅವ್ರ ರಿಯಾಕ್ಷನ್ ಹೇಗಿದೆ? ಪಲ್ಸ್ ಜಾಸ್ತಿ ಆಗಿದೆ ಡಾಕ್ಟರ್. ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗಿದೆ. ಕೆಲವರು ಬ್ಲಡ್ ವಾಮಿಟ್ ಮಾಡ್ಕೊಂಡ್ರು. ಕಿವಿಯಿಂದಾನು ಬ್ಲೀಡ್ ಆಗ್ತಾ ಇದೆ ಡಾಕ್ಟರ್. ತುಂಬಾ ಭಯ ಆಗ್ತಿದೆ. ಓಕೆ ಲಿಸನ್, ಈ ಸೆಡೆಟಿವ್ ಡ್ರಗ್ಸ್ ಇದೆಯಲ್ಲ, ಪ್ರೊಡಿಸೈಲಮ್, ವಿಡಾಸೋಲಮ್, ಕೆಟಮೈಡ್, ಸ್ನಾರಿಫ್ನಾಲ್, ಇದರಲ್ಲಿ ಯಾವುದೇ ಆಲ್ಕೋಹಾಲ್ ಮಿಕ್ಸ್ ಆದ್ರೂ ರಿಯಾಕ್ಷನ್ ಹೀಗೆ ಇರುತ್ತೆ. 5 hours ಒಳಗಡೆ ಟ್ರೀಟ್ಮೆಂಟ್ ಮಾಡಿದ್ರೆ ಕಾಪಾಡ್ಬೋದು. ಹಾಗಾಗಿಲ್ಲ ಅಂದ್ರೆ ತುಂಬಾ ಕಷ್ಟ. ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಇದೆ. ಡಾಕ್ಟರ್, ನಾನು ಹೈವೇ ದಾರಿಯಲ್ಲಿ ಬರೋಕ್ಕಾಗಲ್ಲ. ಅಂಡ್ ಇದು ಹೊರಗೆ ಯಾರಿಗೂ ಗೊತ್ತಾಗಬಾರ್ದು. ಇಟ್ಸ್ ಅ ಬಿಟ್ ಕಾಂಪ್ಲಿಕೇಟೆಡ್ ಟು ಎಕ್ಸ್ಪ್ಲೈನ್. ನೀವು ಲೊಕೇಶನ್ ಕಳಿಸಿ ಡಾಕ್ಟರ್, ನಾನು ಕೂಡ್ಲೇ ಬರ್ತೀನಿ. ಓಕೆ, ಬೇಗ ಬನ್ನಿ. ವಿಘ್ನೇಶ್ ಸರ್, ನನ್ನ ಬ್ಯಾಗ್ ಒಳಗಿಟ್ಬಿಟ್ಟು ಎಷ್ಟು ಬೆಡ್ ರೆಡಿ ಇದೆ ಅಂತ ನೋಡಿ. ಎಕ್ಸ್ಟ್ರಾ ಬೆಡ್ ಇದ್ರೂ ಬೇಕಾಗುತ್ತೆ. ಎಳಿ. ಕೂರ್ಸಿದ್ರೆ ತಲೆ ನಿಲ್ಲಲ್ಲ, ಮಲಗ್ಸು. ಸರ್, ಒಂದ್ ನಿಮಿಷ. ಇದನ್ನ ಹೆಂಗೋ ಆಫ್ ಮಾಡೋದು? ಅದೇ. ಹಲೋ, ಹೇಳಿ ಸರ್. ಸರಿ ಮುತ್ತು, ಈಗ ಕಮಿಷನರ್ ಆಫೀಸಲ್ಲಿ ಡ್ಯೂಟಿಲಿ ಎಷ್ಟು ಜನ ಇದ್ದೀರಾ? ನಾನು 3 ಜನ ನೈಟ್ ಡ್ಯೂಟಿಲಿ PC ಇದೀವಿ ಸರ್. ಆಫೀಸಲ್ಲಿ ಎಲ್ಲ ಹೊರಟ್ಬಿಟ್ರು ಸರ್. ಲಾಕ್ ಅಲ್ಲಿರೋ ಅಕ್ಯೂಸ್ಡ್ ನ ಬಿಟ್ರೆ ಬೇರೆ ಯಾರಾದ್ರೂ ಇದಾರಾ? DD ಕೇಸಲ್ಲಿ 4 ಜನ ಸ್ಟೂಡೆಂಟ್ ಇದ್ದಾರೆ ಸರ್. ಸರಿ, ಎಲ್ಲಾ ಸ್ಟೇಷನ್ಗಳನ್ನು ಅಲರ್ಟ್ ಮಾಡಿ ಎಲ್ಲರನ್ನು ಕಮಿಷನರ್ ಆಫೀಸಿಗೆ ಬರೋಕ್ ಹೇಳಿ. ನಾನು ಬರ್ತೀನಿ. ನಾನು ಹೇಳೋದನ್ನ ಸ್ವಲ್ಪ ಗಮನ ಕೇಳಿ. ನಮ್ಮೆಲ್ಲಾ PC ಇಟ್ಕೊಂಡು ಎಲ್ಲಾ ಬಾಗಿಲುಗಳನ್ನ ಹಾಕಿ. ಗೊತ್ತಾಯ್ತಾ? ಅರ್ಥ ಆಗ್ತಿದೆ ಸರ್. ಅದು ಏನಿಗ್ ಸರ್? ಪ್ರಶ್ನೆ ಕೇಳೋದನ್ನ ಬಿಟ್ಟು ಹೇಳಿದ್ದನ್ನ ಮಾಡಿ. ಫಾಸ್ಟ್ ಎಲ್ಲರನ್ನು ಅಲರ್ಟ್ ಮಾಡಿ. ಓಕೆ? ಕೆಳಗ್ಬಿಟ್ಟೆ. ಸಮಯಪುರ ಪೊಲೀಸ್ ಸ್ಟೇಷನ್. ನಾನು ಕಮಿಷನರ್ ಆಫೀಸ್ ಇಂದ ಮಾತಾಡ್ತಿರೋದು. ಅಲ್ಲಿ ಇನ್ಸ್ಪೆಕ್ಟರ್ ಇದಾರಾ? ಪೊಲೀಸ್ ಇದಾರಾ? ಸಾರ್ ಇದಾರಾ? SI ಇದಾರಾ? ಯಾವಾಗ ಹೊರಟ್ಬಿಟ್ರು? ಸ್ಟೇಷನ್ ಅಲ್ಲಿ ಅಧಿಕಾರಿಗಳು ಯಾರು ಇಲ್ವಲ್ಲ. ಅವ್ರ ಮೊಬೈಲ್ ನಂಬರ್ ಕೊಡಿ. 98. ಅವ್ರ ಸೆಲ್ ಫೋನ್ ಟ್ರೈ ಮಾಡಿದೆ, ಸಿಕ್ಕಿಲ್ಲ. IG ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. IG ಗೆಸ್ಟ್ ಹೌಸ್ ಅಂತ ಹೇಳಿದ್ರ? ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಅಲ್ಲಿ ಎಷ್ಟು ಜನ ಇದ್ದೀರಾ ನೀವು? ಇಲ್ಲಿ ನಾನು ಇನ್ನೊಬ್ಬ PC ಮಾತ್ರ. ಬಂದ್ ಕೂಡಲೇ ಕಮಿಷನರ್ ಆಫೀಸ್ ಫೋನ್ ಮಾಡಿಸಿ. ಸರಿ ಸರ್, ಬಂದ್ರೆ ಇನ್ಫಾರ್ಮ್ ಮಾಡ್ತೀನಿ. ಪಾಪ ಕಣ, ಮತ್ತೆ ನೋಡಲಿ. ಹಾ, ಇಲ್ಲಿ ನೋಡು, ನಾವಿಲ್ಲಿದ್ದೀವಿ. ಅಲ್ಲಿವರೆಗೂ ಹೋಗ್ಬೇಕು. ಇಲ್ಲಿಂದ ಸುಮಾರು 80 ಕಿಲೋಮೀಟರ್. ಆದ್ರೆ ನಾವು ಹೈವೇ ಮೇಲೆ ಹೋಗೋ ಹಾಗಿಲ್ಲ, ಕಟ್ ರೂಟ್ಸ್ ಮೇಲೆನೆ ಹೋಗ್ಬೇಕು. ಅಲ್ಲಿರೋ ಹಾಸ್ಪಿಟಲ್ಗೆ ಇವ್ರನ್ನೆಲ್ಲ ಬಿಟ್ಟು ಆಮೇಲೆ ಕಮಿಷನರ್ ಆಫೀಸಿಗೆ ಹೋಗ್ಬೇಕು. ರೂಟ್ ಗೊತ್ತಲ್ವಾ? ಹೋಗ್ತಾ ಹೋಗ್ತಾ ಹೇಳಿ. ಮ್ಯಾಪ್ ನೋಡ್ತಾ ಹೋಗೋಣ. ಲೋಕಲ್ ಅವ್ರು ಯಾರಾದ್ರೂ ಇದ್ದೀರೇನಪ್ಪ? ಕಲ್ಲಣಿಗೆ ಬೇರೆ ರೂಟ್ ಇದೆಯಾ? ನನ್ ಗೊತ್ತಿಲ್ದೇ ಇರೋ ರೂಟೇ ಇಲ್ಲ. ಗೂಗಲ್ ಮ್ಯಾಪ್ಗೆ ಗೊತ್ತಿಲ್ದೇ ಇರೋ ರೂಟ್ ನನ್ಗೆ ಗೊತ್ತು. ಕಟ್ ರೂಟ್ ಸ್ವಲ್ಪ ಸುತ್ತು, ಪರವಾಗಿಲ್ವಾ ಸರ್? ಸರಿಯಾಗಿ ಗೊತ್ತಲ್ವಾ? ಮಾಧವಾರ ರೋಡ್ ಬಿಟ್ರೆ ಅಯ್ಯಪ್ಪ ಕೋಟೆ, ಬಾಲಚೇರಿ. ಲಾರಿ ಹೋಗುತ್ತಾ? ಲಾರಿ ಹೋಗತ್ತಾ? ಅದು ಮರಳಾರಿ ಹೋಗೋ ರೂಟು. ಅಲ್ಲಿ 2 ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿವರೆಗೆ ದುಡ್ಡು ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ.
ಇವನನ್ನು ಗಾಡಿ ಹಚ್ಚಿ ಸರ್, ರೂಟ್ ಗೊತ್ತಿಲ್ಲದೆ ಗಾಡಿ ಓಡ್ಸಕ್ಕಾಗಲ್ಲ. ಲೈ ಬಂದ್ ಗಾಡಿ ಹತ್ತೋ ಸರ್. ಇದೇನ್ ಸರ್ ತರ್ಲೆ, ನಾನ್ ಯಾಕೆ ಸರ್ ಗಾಡಿ ಹತ್ಬೇಕು? ಚಿಕ್ಕಪ್ಪ ನೋಡ್ ಚಿಕ್ಕಪ್ಪ, ಯಾರನ್ನು ಕೇಳಿದ ಗಾಡಿಯಲ್ಲ ಜನಗಳನ್ನ ತುಂಬಿದೀರಾ? ಒಬ್ಬ ಗಾಡಿ ಓನರ್ಗೆ ಇದೇನ ಮರ್ಯಾದೆ ಕೊಡೋದ್ ನೀವು? ನಿಮ್ ಪಾಟಿಗೆ ನೀವು ಲಾರಿ ತಗೊಂಡೋಗ್ಬಿಟ್ರೆ ಈ ಪಾತ್ರೆ ಚೇರೆಲ್ಲ ಯಾರು ತಗೊಂಬರೋದು? ನಾನು ಹತ್ರ ಪರ್ಮಿಷನ್ ಕೇಳ್ತಿದೀನಿ ಅನ್ಕೊಂಡ್ಯಾ? 40 ಪೊಲೀಸರು ತಲೆ ತಿರುಗಿ ಬಿದ್ದೋದ್ರು. ಊಟದಲ್ಲೇನೋ ಹಾಕಿದ್ದೆ, ನೀವಿಬ್ರು ಸೇರೇನೋ ಮಾಡಿದೀರಾ. ಈ ತರ ಮಾಡಿದ್ರೆ ಬಿಡಲ್ಲ ನಿಮ್ನ. ಸುಮ್ನೆ ಹತ್ತೋ. ಸರ್ ಅಲ್ಲಿ ನೋಡಿ ಸರ್, ಒಂದ್ ಬಕೆಟ್ ಬಿರಿಯಾನಿ ತಿಂದ್ಬಿಟ್ಟು ಒಳ್ಳೆ ಗುಡ್ಕಲ್ ಕೂತಂಗ್ ಕೂತಿದಾನ ಅವನು. ಅವನಿಗೆ ಮಾತ್ರ ಏನೂ ಆಗಿಲ್ಲ. ಯಾಕೆ? ತಿಪ್ಟೂರಲ್ಲಿ ನಮ್ ಕಾಮಾಕ್ಷಿ ಬಿರಿಯಾನಿ ಎಷ್ಟು ಫೇಮಸ್ ಗೊತ್ತಾ ಸರ್? ಹೌದು ರಾಜ, ನೀನ್ ಹೋದ್ರೆ ಮಾತ್ರನೇ ನಮ್ ಲಾರಿನ ಹುಷಾರಾಗಿ ನೋಡ್ಕೋಬಹುದು. ಹೋಗಯ್ಯ. ನಡಿ. ಎಲ್ಲಾ ಸ್ಟೇಷನ್ಗೂ ಫೋನ್ ಮಾಡ್ದೆ. ನಿಮ್ಗೆ ಹೇಳಿದ್ದೆ, ನನ್ಗೂ ಹೇಳ್ತಿದ್ದಾರೆ. ಎಲ್ಲೂ ದೊಡ್ಡೋರ್ ಇಲ್ವಂತೆ, PC ಮಾತ್ರ ಇದಾರಂತೆ. ಸರ್, ಎಲ್ಲಾ ಡೋರು ಕ್ಲೋಸ್ ಮಾಡೋಣ. ನಾವು 4 ಜನ ಇದೀವಿ, ನಾವೇ ಹ್ಯಾಂಡಲ್ ಮಾಡೋಣ. ಬಾಗಿಲ್ ಮುಚ್ಚಿಬಿಟ್ಟು ಅವ್ರು ಎಷ್ಟ್ ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ. ಬರೀ ಲಾಠಿ ಇಟ್ಕೊಂಡು ಎಷ್ಟ್ ಜನನ ಕಂಟ್ರೋಲ್ ಮಾಡೋದು ನಾವು? ಸರ್, ನಮ್ಮನ್ನೇ ನೋಡ್ಕೊಳಕ್ ಹೇಳಿದ್ದಾರೆ, ಅದಕ್ಕೆ ಭಯ ಆಗ್ತಿದೆ. ಎಲ್ಲ ನಮ್ಮ ಮೇಲೆ ಬಿಟ್ಟಿದ್ದಾರೆ. ನನಗಿನ್ನೂ 5 ತಿಂಗಳಷ್ಟೇ ಸರ್ವಿಸ್ ಇರೋದು. ಕೊನೆ ಸಮಯದಲ್ಲಿ 7 ತಿಂದು ನಾನು ಮಲ್ಗಕ್ಕಾಗಲ್ಲ. ಅದಕ್ಕಲ್ಲ ಸರ್, ಎಂಕ್ವೈರಿ ಅಂತ ಬಂದ್ರೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅದೇನಿಲ್ಲಪ್ಪ, ಮತ್ತೊಮ್ಮೆ ಮೇಲಿಂದ ಶುರು ಮಾಡ್ತಾರೆ. ಅವರೇ ಉತ್ತರ ಹೇಳ್ಕೊತಾರೆ ಬಿಡು. ನಿಮ್ಗೆಲ್ಲ ಆಗ್ಲೇ ಮರ್ತೋಯ್ತಾ? 2 ತಿಂಗಳಿಗೂ ಮೊದಲು ಕಾಜಾಪೇಟೆ ಸ್ಟೇಷನ್ ಅಲ್ಲಿ 3 ಜನ ಡ್ಯೂಟಿಲ್ ಸತ್ತಾಗ ಇದೇ ರೀತಿ ಯಾವ ಆಫೀಸರು ಫೋನ್ ತೆಗಿಲಿಲ್ಲ. ಜೀವ ಕಾಪಾಡ್ಕೊಂಡು ಇಲ್ಲಿಂದ ಹೋಗೋ ದಾರಿ ನೋಡೋಣ. ಈ ಒಂದ್ ರಾತ್ರಿ ಮುಗಿಲಿ. ಸರ್, ಆ ಹುಡುಗಿ 4 ಹುಡುಗರಿದ್ದಾರೆ, ಅವ್ರನ್ನ ಕಳಿಸ್ಬಿಡೋಣ ಸರ್. ಏಯ್, ನೀನೇನಾದ್ರೂ ಹೇಳಕ್ ಹೋಗಿ ನಾಳೆ ಎನ್ಕ್ವೈರಿ ಅಂತ ಬಂದ್ರೆ ನೀನೇ ಸಿಗಾಕೊಳ್ತೀಯ. ಹಣೆ ಬರ ಇದ್ದಾಗ ಆಗ್ಲಿ ನೀನ್ ಬಾ. ಇಲ್ಲೇ ಲೆಫ್ಟ್. ಅಲ್ಲ, ಮುಂದೆ ಲೆಫ್ಟ್, ಮುಂದಿನ ಲೆಫ್ಟ್. ಇಲ್ಲ, ಆ ಲೆಫ್ಟೇ ಇರ್ಬೇಕು. ಏನೋ ಇದೇನ್ TVS 50ನ? ಹೇಳಿದ ಕಡೆ ಎಲ್ಲ ತಿರುಗ್ಸಕ್ಕೆ ಸರಿಯಾಗಿ ದಾರಿ ಹೇಳಕ್ಕಾಗಲ್ಲ. ನನ್ಗೆ ಹಿಂಗೆ ಹೇಳಕ್ ಬರೋದು. ಇಷ್ಟ ಇದ್ರೆ ಓಡಿಸಿಲ್ಲ, ನೀನೇ ನೋಡ್ಕೋ. ಸರ್, ಏನ್ ಸರ್ ಬೈತಾ ಇದಾರೆ? ಆಮೇಲೆ ಕನ್ಫ್ಯೂಸ್ ಆಗಿ ರೂಟ್ ಮಾಡ್ಬಿಡ್ತೀನಿ. ರೂಟ್ ಹೇಳೋದಕ್ಕೆ ಏನಾದ್ರು ದುಡ್ಡು ಕೊಡ್ತೀರಾ? ಏನೋ ಕೆಲ್ಸಕ್ಕೆ ಇಟ್ಕೊಂಡಿರೋರಾಗ ರೇಗ್ತೀರಾ. ತಿಂಗಳಾದ್ರೆ ನಾನೇ 4 ಜನಕ್ಕೆ ಸಂಬಳ ಕೊಡ್ತೀನಿ ಗೊತ್ತಾ? ಸರ್, ಅವ್ರ ಜನ ಬಂದ್ರೆ ಕೈ ಮಾತ್ರ ತೋರ್ಸು, ಮಿಕ್ಕಿದ್ದನ್ನು ನಾನು ಇಲ್ಲ ಸರ್, ಯಾವನು ಸಂಬಂಧನೇ ಇಲ್ಲದೆ IG ಗೆಸ್ಟ್ ಹೌಸ್ ಇಂದ ಲಾರಿಲಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಎಲ್ಲಿಗೆ ಅಂತ ಗೊತ್ತಿಲ್ಲ ಸರ್. ನೀ ಅಲ್ಲೇ ತಾನೇ ಇದ್ದೆ, ನೀನೇನು ಮಾಡಕ್ಕಾಗ್ಲಿಲ್ವಾ? ಸರ್, ನಾನೇನೋ ಮಾಡಕ್ಕಾಗಿಲ್ಲ. ವಿಜಯ್ ಸರ್ ಬೇರೆ ಇಲ್ಲೇ ಇದ್ದಾರೆ. ಸರಿ ಇಡು, ಏನ್ ಮಾಡ್ಬೇಕು 5 ನಿಮಿಷ ತಿಳಿಸ್ತೀನಿ. ಓಕೆ ಸರ್. ಇರು ಮಚ್ಚ, ಯಾರು ಕಾಣಿಸ್ತಿಲ್ಲ. ಫೋನ್ ಬೇರೆ ಹೊಡ್ಕೊಂತಿದೆ. ಎಲ್ರು ಗಾಡಿ ಎತ್ಕೊಂಡು ಹೋಗ್ಬಿಟ್ರು. ಎಲ್ರು ಸುಮ್ನೆ ಎಸ್ಕೇಪ್ ಆಗ್ಬಿಡೋಣವಾ? ಹೇಯ್, ಸುಮ್ನೆ ಕುತ್ಕೊಳ್ಳೋ. ಹೇಯ್, ಹೋಗಲೇ. ಲೇ ಅಜಯ್, ಎಲ್ಲೋ ಹೋಗ್ತಿದ್ಯಾ? ಅವನ್ನ ಸುಮ್ನೆ ಇರಕ್ ಹೇಳ್ತೆ ಸ್ವಲ್ಪ. ನನಗೇನ್ ಹೇಳ್ತೀಯ? ಅವ್ನ್ ಕೇಳು. ಲೇ, ಮತ್ತೆ ಯಾಕೋ ಎಣ್ಣೆ ಹೊಡಿತಾ ಇದ್ದೀರಾ? ಇನ್ಸ್ಪೆಕ್ಟರ್ ಏನಾದ್ರು ಬಂದ್ಬಿಡ್ತಾರೆ. ಸುಮ್ನೆ ಪ್ರಾಬ್ಲಮ್ ಮಾಡ್ಬೇಡಿ. ಕೆಂಶರ್ಟು, ಕೇಳಿಸ್ತಿದ್ಯಾ? ಪೊಲೀಸ್ ಯಾರು ಇಲ್ವಾ? ಹೌದಣ್ಣ, ಇಲ್ಲಿ ಯಾರು ಇಲ್ಲ. ಸರಿ, 1 ನಿಮಿಷ ಮೇಲ್ ಬಾ. ಏನು ಮಾಡಲ್ಲ, ಇಲ್ಲಿ ಕೀ ಇದೆ, ಅದನ್ ಮಾತ್ರ ತಕ್ಕೊಡು. ಲೇ, ಹೇಳೋದ್ ಕೇಳೋ, ಹೋಗ್ಬೇಡ ಕಣೋ. ಲೇ, ಬೇಡ ಕಣೋ, ಹೋಗ್ಬೇಡ. ಲೇ, ನಿನ್ನೆ ಕಣೋ. ಲೇ, ಬಾ. ಇದ್ಯಾ? ಇಲ್ಲ ಸರ್, ಮೇಲೆ ಅಣ್ಣ ಕರೆದ್ರು. ಅಕ್ಕೇಶ್ ಹತ್ರ ಎಲ್ಲ ಹೋಗ್ಬಾರ್ದು. ಬಾ.
ಎಲ್ಲಿ ಪೊಲೀಸವರೆಲ್ಲ ಎಲ್ಲೋದ್ರು? ಸರ್ ನಮ್ಗೇನು ಗೊತ್ತಿಲ್ಲ ಸರ್, ಗಾಡಿ ಎತ್ಕೊಂಡು ಹೋದ್ರು. ತುಂಬಾ ಹೊತ್ತಿಂದ ಇಲ್ಲಿ ಯಾರು ಇಲ್ಲ. ಅದೇಂಗೆ ಡ್ಯೂಟಿ ಬಿಟ್ಟು ಎಲ್ಲೋಗ್ತಾರೆ ಇವರು? ಒಂದ್ ನಿಮಿಷ ಬಂದೇ ಇರಿ. ನೀವೆಲ್ಲ ಇಲ್ಲಿದ್ದೀರಾ? ಸರ್ ಆಕ್ಚುಲಿ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಟ್ರಂಕ್ ಅಂಡ್ ಡ್ರೈವ್ ಅಲ್ಲಿ ನಮ್ಮನ್ನ ಹಿಡಿದ್ರು ಸರ್. ಲೈಸೆನ್ಸ್, ಸೆಲ್ ಫೋನ್, ಕಾಲೇಜ್ ಐಡಿ ಎಲ್ಲ ತಗೊಂಡಿದ್ದಾರೆ ಸರ್. ಅವ್ರು ಬರ್ದಿ ನಾವು ಹೋಗಕ್ಕಾಗಲ್ಲ ಸರ್. ಸ್ವಲ್ಪ ಈ ಕಡೆ ಬಾ. ಹಲೋ ಹಲೋ ಮುತ್ತು, ಎಲ್ಲ ಸ್ಟೇಷನ್ಸ್ಗೂ ಹೇಳ್ದ್ಯಾ? ನೀವ್ಯಾರು ಸರ್? ಯೋ, ನಾನ್ ಬಿಜಾಯ್, ಸ್ಪೆಷಲ್ ಟಾಸ್ಕ್ ಫೋರ್ಸ್. ಸರ್ ಸ್ಟೇಷನ್ ಅಲ್ಲಿ ಯಾರು ಇಲ್ಲ ಸರ್. ಹೆಡ್ ಕಾನ್ಸ್ಟೇಬಲ್ ಇದ್ರು, ಇವಾಗ ಅವರು ಇಲ್ಲ ಸರ್. ಪೊಲೀಸ್ ಯಾರು ಇಲ್ವಾ? ಏನಪ್ಪ? ನೀನ್ ಯಾರೋ ಮಾತಾಡೋದು? ನೆಪೋಲಿಯನ್ ಸರ್, ತಿರುನಲ್ವೇಲಿಂದ ಟ್ರಾನ್ಸ್ಫರ್ ಆಗಿದ್ದೀನಿ ಸರ್. ಇನ್ನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಸರ್. ನೆಪೋಲಿಯನ್, ನಿನಗೆಷ್ಟು ವಯಸ್ಸು? ಮುಂದಿನ ತಿಂಗಳು ಬಂದ್ರೆ 55 ಆಗುತ್ತೆ ಸರ್. ಸರಿ, ನೆಪೋಲಿಯನ್, ನೀವು ಡ್ಯೂಟಿಗೆ ಜಾಯ್ನ್ ಆಗಿದ್ದೀರಾ, ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಸರ್. ನೆಪೋಲಿಯನ್, ಇನ್ಮೇಲೆ ನೀವು ಕಮಿಷನರ್ ಆಫೀಸ್ ಅಲ್ಲೇ ಕೆಲಸ ಮಾಡ್ತೀರಾ. ಅದೇ ನಿಮ್ ಡ್ಯೂಟಿ, ಗೊತ್ತಾಯ್ತಾ? ಸರಿ ಸರ್. ಒಂದು ಎಮರ್ಜೆನ್ಸಿ ಸಿಚುವೇಶನ್, ನಾನು ಬರ್ತಾ ಇದ್ದೀನಿ. ಇನ್ನು 2 ಗಂಟೆನಲ್ಲಿ ಇರ್ತೀನಿ. ಅದುವರೆಗೂ ಕಮಿಷನರ್ ಆಫೀಸ್ ಒಳಗಡೆ ಒಬ್ರು ಬರಬಾರ್ದು. ಕೆಳಗೆ ಮೇಲಿರೋ ಎಲ್ಲಾ ಡೋರ್ ಕ್ಲೋಸ್ ಮಾಡಿ, ಎಲ್ಲಾ ಗೇಟು ಕ್ಲೋಸ್ ಮಾಡಿ. ಕೂಡ್ಲೆ ಕ್ವಿಕ್. ಸರಿ ಸರ್. ಮುಂದೆ ನೋಡ್ಕೊಂಡು ಓಡ್ಸೋ, ಆಮೇಲೆ ರೈಟು. ಅದು ಕರೆಕ್ಟ್ ಅಲ್ಲೋ ಗೊತ್ತಿಲ್ಲ. ನಿನಗ್ ರೂಟ್ ಗೊತ್ತಿಲ್ವಲ್ಲ, ನಾನ್ ಹೇಳೋದೇ ರೂಟು. ಹೋಗು. ಲೇ, ಅವ್ರ ಹತ್ರ ನನಗೆ ತಲೆ ತಿರುಗ್ತಾ ಇದೆ. ಬಿರಿಯಾನಿ ತಿಂದಿದ್ಕೇನೆ ಹೀಗಾಗಿದ್ದು ಅಂತ ಅವ್ರ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಮುಚ್ಕೊಂಡು ರೂಟ್ ಹೇಳ್ತೀಯಾ? ಹೇಳ್ತೀನಣ್ಣ. ಇಲ್ಲೇ ರೈಟ್, ಕರೆಕ್ಟ್ ರೂಟೇ. ಇವಾಗ ನಾನು ಯಾರ ಹತ್ರ ಮಾತಾಡ್ಬೇಕು? ನಾನು ಟಿಪ್ಸ್ ಅಂತ ಒಬ್ಬ ನಂಬರ್ ಕೊಡ್ತೀನಿ. ಅವನಿಗೆ ರೂಟ್ ಹೇಳು. ನಾನು ಮಾಡ್ತೀನಿ ಸರ್, ಈಗಲೇ ಮಾಡ್ತೀನಿ. ಎಲ್ಲ ಮೇಲಿದಣ, ಬೇಗ ಶಿಫ್ಟ್ ಮಾಡೋದಕ್ಕೆ ಹೇಳು. ಹಲೋ, ನಾನು ಸ್ಟೀಫನ್ ಸರ್ ಹೇಳಿದ್ ಮನುಷ್ಯ. ಹೇಳು. ಗಾಡಿ ಈಗ ಮಾಧವರ ರೋಡಲ್ಲಿ ಬರ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದೇವರಹಳ್ಳಿ ರೋಡಲ್ಲಿ ರೈಟ್ ತಗೊಂಡು ಒಳಗೆ ಹೋಗ್ತಾ ಇದೆ. ಸರಿ, ಹಂಗೆ ರೋಡನ್ನ ಹೇಳ್ತಿರೋ, ನಾನು ನೋಡ್ಕೋತೀನಿ. ಹೇಳ್ತೀನಿ. ಏಯ್, ಲಾರಿ ಐಜಿ ಗೆಸ್ಟ್ ಹೌಸ್ ಅಲ್ಲಿಲ್ಲ. ಎಲ್ಲರನ್ನೂ ಹಾಕೊಂಡು ಬೇರೆ ದಾರಿಲಿ ಹೋಗ್ತಾ ಇದ್ದಾರೆ. ಹೆಂಗೆ ಬಂದ್ರು ಬೆಟ್ಟ ದಾಟಿ ಬರ್ಬೇಕು. ಎಲ್ಲ ಸಪ್ರೇಟ್ ಟೀಮ್ ಮಾಡ್ಕೊಂಡು ಹೋಗಿ. ಒಬ್ಬನ ಹತ್ರ ಮಿಸ್ ಆದ್ರೂ ಇನ್ನೊಬ್ಬರ ಹತ್ರ ಸಿಕ್ಕಾಕೊಳ್ಳೇಬೇಕು. ಸರ್, ಏನಾಯ್ತು ನೆಪೋಲಿಯನ್? ಎಲ್ಲಾ ಬಾಗ್ಲನ್ನು ಮುಚ್ಚಾಯ್ತು ಸರ್. ಆ ಮೇನ್ ಡೋರ್ ಒಂದಕ್ಕೆ ಏನಾದ್ರೂ ಒಳಗಿಂದ ಏನಾದ್ರೂ ಅಡ್ಡ ಕೊಡ್ಬೇಕು ಸರ್. ಹಾಗಿದ್ರೆ ಮಾಡಿ, ನಾನು ಅಲ್ಲಿಗೆ ಬರ್ತಿದ್ದೀನಿ. ನನ್ನೊಬ್ಬನ ಕೈಲೇ ಆಗಲ್ಲ ಸರ್. ಇವಾಗ ಯಾಕೆ ಸರ್ ಎಲ್ಲ ಬಾಗಿಲುಗಳನ್ನ ಹಾಕಿದ್ರೆ ನಮ್ಮನ್ನ ಹೋಗಕ್ ಬಿಡಿ. ಇಲ್ಲಮ್ಮ, ಅದು ಕಾಲೇಜ್ ಹುಡುಗರ ಜೊತೆ ಬಂದಿರೋ ಹುಡುಗಿ ಸರ್. ಅವ್ರನ್ನ ಆಚೆ ಕಳಿಸ್ಬಿಡ್ಲ ಸರ್? ಬೇಡ, ನಾನ್ ಬರೋವರೆಗೂ ಯಾರು ಹೊರಗೆ ಹೋಗ್ಬಾರ್ದು. ಅವ್ರ ಹತ್ರ ಇರೋ ಫೋನ್ಗಳನ್ನೆಲ್ಲ ಇಸ್ಕೋ. ಸರಿ ಸರ್. ಆ ಫೋನ್ ಕೊಡಮ್ಮ. ಯಾಕೆ ಸರ್? ನಾನು ವಾಪಸ್ ಕೊಡ್ತೀನಿ. ಕೊಡಮ್ಮ, ಕೊಡು. ಅಲ್ಲಿ ಹುಡುಗರಿದಾರಲ್ಲ, ಅವ್ರನ್ನ ಇಟ್ಕೊಂಡು ಎಲ್ಲಾ ಬಾಗ್ಲು ಹಾಕಿ. ಕ್ವಿಕ್, ಫಾಸ್ಟ್. ಅಪ್ಪ, ಎಲ್ರು ಸ್ವಲ್ಪ ಕೈ ಹಾಕಿ ಆ ಬೆಂಚು ಚೇರ್ ಎಲ್ಲ ಆ ಬಾಗಿಲ್ಗೆ ಅಡ್ಡಾಡೋಣ. ಬನ್ನಿ. ಸರ್, ನಾವ್ ಯಾಕೆ ಸರ್ ಅದೆಲ್ಲ ಮಾಡ್ಬೇಕು? ಯಾಕೆ ಸರ್ ನಮ್ಮನ್ನ ಹೊರಗಡೆ ಬಿಡ್ತಾ ಇಲ್ಲ? ಫೋನ್ ಕಿತ್ಕೊಂಡು ಇಟ್ಕೊಂಡಿದ್ರೆ ಫೋನ್ ಕೊಡಿ ಸರ್, ನಾವು ಫೋನ್ ಮಾಡ್ತೀರಮ್ಮ. ಕೊಡ್ತೀರ, ಒಂದ್ ನಿಮಿಷ. ಏನಾಗ್ತಿದೆ ಅಂತ ಹೇಳಿದ್ರಲ್ವಾ ಸರ್, ನಾವೇ ಏನಾದ್ರು ಮಾಡೋದು? ನನಗೆ ಗೊತ್ತಿಲ್ಲಪ್ಪ. ದೊಡ್ಡವ್ರು ಹೇಳಿದಾರೆ, ನಾನು ಮಾಡ್ತಾ ಇದ್ದೀನಿ. ಅವ್ರು ಬಂದು ಹೇಳ್ತಾರೆ. ನಾವೇನು ಮಾಡಿಲ್ಲ ಸರ್. ಎಲ್ಲಿ ನೋಡಿದ್ರೆ ಇವರು ಡಿಡಿ ಕೇಸ್ ಹಾಕ್ತೀನಿ ಅಂತಾರೆ. ನಾನು ನೋಡ್ಕೋತೀನಿ. ಇವರೆಲ್ಲ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ನಾನ್ ಸುಮ್ನೆ ಜೊತೆಲಿ ಬಂದಿದ್ ಸರ್. ಡಿಡಿ ಕೇಸ್ ಹಾಕ್ಬೇಡಿ. ಬಾಯಲ್ಲಿ ಸರಿಯಾಗಿ ಬರುತ್ತೆ. ಒಬ್ನೇ ಮನುಷ್ಯ ಅಷ್ಟೊಂದೆಲ್ಲ ಕಷ್ಟ ಪಡ್ತಾವನೆ, ಅರ್ಥ ಆಗಲ್ವಾ ನಿಂಗೆ? ಎಲ್ಲ ಪೊಲೀಸ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನೀವು ಬೇಕಾದ್ರೆ ಹೋಗಿ ಸರ್. ನಾನು ಬಾ, ಆ ಬೆಂಚ್ ಅಡ್ಡಾಡ್ಬಿಡೋಣ ಬಾಪ.
100 ಹೌದೌದು ಕನ್ಫರ್ಮ್ ಕನ್ಫರ್ಮ್ ತೋಪ್ ಕಡೆ ನಾನು ಬೋಟ್ ನೋಡಿದೆ. ನಮ್ಮ ಹುಡುಗರು ಬರ್ತಾವ್ರೆ. ನೀನ 5 ಜನ ಯಾರು ಅಂತ ತೋರ್ಸು. ಸರಿ. ಮಿಕ್ಕಿದವ್ರು ನೋಡ್ಕೋತಾರೆ. ಅಲ್ಲಿ ಹೋಗ್ಬಿಡು. ನೋಡ್ಕೊಂಡು ಎಣ್ಣೆ ಸರಿ ಕಡು. ಅಲ್ಲೆಲ್ಲ ರೆಡಿ ತಾನೆ? ರೆಡಿ ಟಿಪ್ಸ್. ಲಾರಿ ಅಲ್ಲೇ ಬರ್ತಾ ಇದೆ. ಆ 5 ಜನ ಯಾರು ಅಂತ ನೋಡಿ ಅವ್ರನ್ನ ಅಲ್ಲೇ ಕತ್ತರ್ಸಾಕ್ಬಿಡಿ. ಅರ್ಥ ಆಯ್ತಾ? ಮುಗಿಸಿ ಕಾಲ್ ಮಾಡ್ತೀನಿ. ಅಯ್ಯೋ, ಅರ್ಧ ರಾತ್ರಿ ಅಲಾರಾಮ್ ಇಟ್ಟಿರೋದ್ ಯಾರು? ಆಫ್ ಮಾಡಿ. ಅಯ್ಯೋ, ಏ ಅಮ್ಮುದ ಆಫ್ ಮಾಡೆ. ಈಗ ನಿನ್ಗೇನ್ ಬೇಕು? ನಿನ್ನ ನೋಡಕ್ ಯಾರು ಬರ್ತಾರೆ ಅಂತ ಗೊತ್ತಾಗ್ಬೇಕಾ? ರಿಜಿಸ್ಟರ್ ಅಲ್ಲಿ ನಂಬರ್ ಇದ್ಯಾ? ಹಾ. ಪ್ಲೇಯರ್ ಬೇರೆ ರಿಪೇರಿ. ಅಷ್ಟು ದೂರ ಹಾಡ್ ಕೇಳಿದ್ರೆ ಹೇಗೋಗೋದು? ಅಣ್ಣ, ನಿನ್ನ ಹತ್ರ ಫೋನ್ ಇದೆಯಾ ಅಣ್ಣ? ಹೌದು, ನಿನ್ನ ಹತ್ರ ಫೋನ್ ಎಲ್ಲಿರುತ್ತೆ? ಇವತ್ತೇ ರಿಲೀಸ್ ಆಗಿದೆ ಅಂತ ಹೊಸ ಸಿನಿಮಾ ತರ. ಹೌದು, ಎಷ್ಟು ವರ್ಷ? 10 ವರ್ಷ. ಅಬ್ಬಾ, 2009. ಆಗ ನಾನು 8ನೇ ಕ್ಲಾಸ್ ಇದ್ದೆ. ನೀನ್ ಒಳಗಡೆ ಹೋದ್ಮೇಲೆ ತುಂಬಾ ವಿಷಯ ಬದಲಾಯ್ತಣ. ಏನೋ ಮಾಡ್ತೀನಿ ಅಂದ್ರು, ಆದ್ರೆ ಬರೀ ಪಕ್ಷ ಬೆಳೆಸ್ತಾ ಇದಾರೆ. ನಾವು ಏನೋ ಯೋಚನೆ ಮಾಡಿದ್ವಿ, ಆದ್ರೆ ಈ ವರ್ಷನೂ ಮುಗ್ದೋಯ್ತು. ವಾಟ್ಸ್ಆಪ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತಾರೆ. 12 ಸಿನಿಮಾ ಒಂದೇ ದಿನದಲ್ಲಿ ರಿಲೀಸ್ ಆಯ್ತು. ಈಗೆಲ್ಲ ಕತೆ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾನೇ ಓಡಲ್ಲ. ಅಣ್ಣ, ಇವತ್ತು ನಮ್ಮನ್ ಕಾಪಾಡ್ಬೇಕಿರೋ ಪೊಲೀಸರನ್ನ ನಾವೇ ಕಾಪಾಡ್ತಾ ಇದೀವಿ. ಹೀಗೆ ಎಷ್ಟೋ ವಿಷಯ ಬದಲಾಗೋಯ್ತು. ನೀನೇ ಪಾಪ ತೊಟ್ಟಿಲಿದ್ದಿದ್ ಮೀನನ್ನ ಸಮುದ್ರಕ್ಕೆ ಬಿಟ್ಟಾಗೆ ನಿನ್ ಪರಿಸ್ಥಿತಿ ಆಗೋಯ್ತು. ಹೋಗ್ತಾ ನೋಡು, ಯಾಕಪ್ಪ ಬಂದ್ವಿ ಅನ್ಸತ್ತೆ. ಲೇ, ಜೈಲೇನ್ ಶುಕ್ರಗ್ರಹದಲ್ಲ ಇದೆ. ನಿನಗೂ ನನಗೂ ಒಂದು ಗೇಟ್ ಹಾಕೋಣ ವ್ಯತ್ಯಾಸ. ಅದ್ರಲ್ಲಿ ಸುಧಾ ಸಾಡಿರುತ್ತೆ, ಅದನ್ನ ಹಾಕು. ನಿನ್ನ ನೋಡ್ದಾಗ್ಲೇ ಅನ್ಕೊಂಡೆ. ಸರ್, ಇರೋದನ್ನೆಲ್ಲ ಇಟ್ಟು ಎಲ್ಲ ಭದ್ರ ಮಾಡಿದ್ದೀನಿ ಸರ್. ಆ ಸುಲಭವಾಗಿ ಯಾರು ಒಳಗ್ ಬರಕ್ ಆಗಲ್ಲ ಸರ್. ನೀವ್ ಹೇಳಿದ ತರ ಯಾರು ಕಾಣಿಸ್ತಾನೆ ಇಲ್ವಲ್ಲ ಸರ್? ಸರಿ, ಇಲ್ಲಿ ಕೇಳಿ, ಎಲ್ಲ ಲೈಟ್ನು ಆಫ್ ಮಾಡ್ಬಿಡಿ. ಸರಿ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಸರಿ, ಭಯ ಪಡಬೇಡಿ, ಓಕೆನಾ? ಸರಿ ಸರಿ, ಬನ್ನಿ ಸರ್. ಹೇ, ಬೇಗ ಹೋಗಯ್ಯ. ಸರ್, ಡೀಸೆಲ್ ಇಲ್ಲ. ಗಾಡಿ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಏನೋ ನಾನು ಹೇಳ್ತೀನಿ, ನೋಡ್ಸು. ನೀವ್ ಹೇಳ್ಬಿಟ್ರೆ ಗಾಡಿ ಹೋಗ್ಬಿಡುತ್ತೆ. ಅಪ್ಪ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರು. ಆಮೇಲೆ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು ನಾನೇ ದುಡಿತಾ ಇದ್ದೀನಿ. ಆಗೆಲ್ಲ ಬಿರಿಯಾನಿ ಅಂದ್ರೆ ಅಪರೂಪನೇ. ಈಗ ಎಲ್ರೂ ಅದೇ ಮಾಡ್ಕೊಂಡಿದ್ದಾರೆ. ಆದ್ರೂ ನಮ್ದೇ ಸ್ಪೆಷಲ್ಲು. ನಮ್ ಬಿರಿಯಾನಿ ಹೆಂಗೆ? ಹೌದು, ಇಷ್ಟು ವರ್ಷ ಮುದ್ದೆ ತಿಂದಿರ್ತೀಯ, ಬರೀ ಅನ್ನನೇ ಬಿರಿಯಾನಿ ತರ ಇರತ್ತಲ್ವಾ? ಅಣ್ಣ, ಯಾವ್ದೋ ನಂಬರಿಂದ ಫೋನ್ ಬರ್ತಾ ಇದೆ. ನನಗೆಲ್ಲ ಫೋನ್ ಮಾಡಕ್ ಯಾರು ಇಲ್ಲ ಕಣ. ಯಾರು ಫೋನ್ ತಗೊಂತಿಲ್ಲ. ನೀನ್ ತಿರ್ಗಾ ಮಾಡು. ಬೇಗ ಮಾಡಮ್ಮ, ಆಮೇಲೆ ಅಮ್ಮ ಬಂದ್ಬಿಟ್ರೆ ನನ್ ಕೆಲ್ಸದಿಂದ ಎತ್ತಾಕ್ಬಿಡ್ತಾರೆ. ಮಾಡು ಮಾಡು. ಅಣ್ಣ, ಮತ್ತೆ ಅದೇ ನಂಬರಿಂದ ಫೋನ್ ಬರ್ತಾ ಇದೆ. ಹಲೋ. ಹಲೋ, ನಾನ್ ಅಮ್ಮುದ ಮಾತಾಡ್ತಿದ್ದೀನಿ. ನಾಳೆ ನನ್ನ ನೋಡಕ್ ಬರೋದ್ ನೀವೇನಾ? ನಂಗೆ ನೀವೇನಾಗ್ಬೇಕು?
ಬಿಟ್ಬೇಡ್ರು. ಗಾಡಿಯಲ್ಲಿ ಲಾಕಿಗೆ ತಾನೆ, ಬೇಗನೆ ಹೋಗು. ಹೋಗು 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 ಹೋಗು. ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ? ಹಲೋ, ಎರಡು ಗಾಡಿ ಹಿಂದೆನೆ ಬರ್ತಾ ಇದೆ, ಬೇಗ ಹೋಗು. ಸರ್, ಯಾರು ಸರ್ ಇವರು? ಏನ್ ನಡೀತಾ ಇದೆ? ಹೇಳಿದ್ ಕೇಳು, ಫಾಸ್ಟ್ ಆಗಿ ಹೋಗು. ಹೋಗು ಸರ್, ಗಾಡಿ ಇಷ್ಟೇ ಸರ್ ಹೋಗೋದು. ಯಾರು ಏನು ಮಾತಾಡ್ತಿಲ್ಲ. ಹಲೋ, ಸರಿ ಕೊಡು. ಸರ್, ನನ್ ಗಾಡಿ ಹೋಯ್ತು ಸರ್. ಮನೇಲಿ ಕೇಳಿದ್ರೆ ಏನ್ ಹೇಳಿ ಸರ್ ನಾನು? ಹೋಗು ಹೋಗು, ರೈಟ್ ಕಟ್ ಮಾಡು. ಸಾಕು ಸಾಕು ಸಾಕು, ಈಗ ಸೀದಾ ಹೋಗು. ರಾಟ್ ಓಪನ್ ಮಾಡು. ಹೋಗ ಹೋಗ, ಬೇಗ ಸ್ಲೋ ಮಾಡಿಸ್ತಿದ್ಯಾ? ಬಿಟ್ಟವ್ರ ನೀವು ಹೊಡೆದಾಕ್ಬಿಟ್ಟು ಒಳಗೆ ಹೋಗಿ. ಹೇಳಿ ಅಂತ ಹೇಳಿ. ಬಿಡ್ಬೇಡ ಬಿಡ್ಬೇಡ, ಆ ಕಡೆನ ತೆಗಿ ತೆಗಿ. ಆ ಕಡೆ ಹೋಗು. ಸರ್, ಹಿಂದೆ ಬಾಗಿಲು ತೆಗೆದ್ಬಿಟ್ರಿ ಸರ್. ನೀನ್ ಹಿಂದೆ ಹೋಗು. ಐಜಿ ಅವ್ರು ಕೆಳಗೆ ಬೀಳ್ತಾ ಇದ್ದಾರೆ, ಒಳಗ್ ತಳ್ಳು. ಹೋಗು. ಹೋಗ್ಬೇಕು ಅಂದ್ರೆ ನೀವು ಹೋಗಿ ಸರ್. ಅವ್ನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಅವ್ನು ಏನಾದ್ರು ಆದ್ರೆ ನಾನ್ ತಾನೇ ಬರ ಕೇಳಿದ್ದು. ನನ್ ಕೈ ನೋಡು, ನಾನು ಹೇಗೋ ಹೋಗ್ಲಿ, ನೀನ್ ಹೋಗೋ. ನೀನ್ ಸುಮ್ನೆ ಕುತ್ಕೊಳ್ಳೋ. ಅವ್ರು ಯಾರು ಗೊತ್ತಾ? ನಮ್ಮ ಐಜಿ ಕಣೋ. ಐಜಿ ಆಗ್ಬಿಟ್ರೆ ಅವ್ರೇನ್ ದೊಡ್ಡಿದ್ದ? ಅವ್ರ ಕತೆ ಇಲ್ಲೇ ಮುಗಿತು ಸರ್. ನೀನ್ ಕುತ್ಕೊಳ್ಳೋ. ಅವ್ರಲ್ಲಿ ಒಬ್ರು ಕೆಳಗ್ ಬಿದ್ರು, ನೀನ್ ಜೀವಂತವಾಗಿ ಮನೆಗೆ ಹೋಗಲ್ಲ. ಹಿಂದೆ ಹೋಗು, ಹೋಗು ಬೇಗ. ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಲಾರಿ ಒಳಗೆ ಕೊಕ್ಕೆ ಹಾಕು. ಯಾವಾಗ ಸಿಕ್ಕಿದ್ರು ಹೇಳ್ದು ಈಚೆ ಬಿಸಾಕು. ಎಸ್ಯೋ ಹಾಕು ಅವನ ಮೇಲೆ. ಫಾಸ್ಟ್ ಫಾಸ್ಟ್. ಫಾಸ್ಟ್ ಆಗಿ ಹೋಗೋ, ಫಾಸ್ಟ್ ಆಗಿ ಹೋಗೋ, ಫಾಸ್ಟ್ ಆಗಿ ಹೋಗೋ, ಫಾಸ್ಟ್ ಆಗಿ ಹೋಗೋ, ಹೋಗೋ ಫಾಸ್ಟ್ ಆಗಿ. ಜಾಗ ಬಿಡು, ಜಾಗ ಬಿಡು, ಜಾಗ ಬಿಡು. ಹಚ್ಚು 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 ಹಚ್ಚು, ಬೇಗ ಹಚ್ಚು. ಗಾಡಿ ಬಿಡು, ಎಸಿಯೋ ಹಾಕು, ಎಲ್ಲ ಎಸಿರೋ. ಹಾಕೋ ಅವ್ರ ಮೇಲೆ. ಹತ್ತು ಹತ್ತು ಹತ್ತು, ಮೇಲತ್ತು. ಅವನ ಮೇಲೆ ಎಸಿಯೋ. ಅಣ್ಣ ಅಣ್ಣ
ಸರ್ ಬೈಕ್ ಸೌಂಡ್ ಕೇಳಿಸ್ತಿದೆ ಸರ್. ಹಲೋ, ಮಗು ಮಾತಾಡ್ತು. ಅದ್ರ ಜೊತೆ ಮಾತಾಡ್ಬೋದಾ ಸರ್? ನೀನ್ ಯಾರಪ್ಪ? ನಾನು ಅದ್ರ ಅಪ್ಪ ಸರ್. ಆಶ್ರಮದಲ್ಲಿ ಬಿಟ್ಬಿಟ್ಟು ಕೇಳ್ತಾ ಇದ್ಯಾ? ನಾಚಿಕೆ ಇಲ್ದೆ ಅಪ್ಪ ಅಂತ ಬೇರೆ ಅಂತ್ಯ. ಅದು ನನ್ ಕೆಟ್ಟ ಗಳಿಗೆ ಸರ್. ಅಮುದ ಎಷ್ಟು ಸರ್ದಿ ಫೋನ್ ಮಾಡ್ತು ಗೊತ್ತಾ? ನೀನು ಫೋನೇ ಎತ್ತಲ್ಲ ನೀನು. ಅದು ಪಾಪ ವಾರ್ಡನ್ ಬೈತಾರೆ ಅಂತ ತಲೆ ತೆಗೆಸ್ಕೊಂಡು ಹೋಗ್ಬಿಡ್ತು. ಕಾಡಿನ ದಾರಿಲಿ ಬರ್ತಾ ಇದ್ರಿಂದ ಸಿಗ್ನಲ್ ಸಿಕ್ಕಿಲ್ಲ. ಒಂದು ಮಾತಾಡೋದ್ರಲ್ಲೇ ಕಟ್ ಆಗೋಯ್ತು. ಆ ಮಗುನ ಕರೆಯೋಕಾಗುತ್ತಾ ಸರ್? ಅದೆಲ್ಲ ಕಷ್ಟನಪ್ಪ. ನೀನೇ ನಿನ್ನ ಮಗಳನ್ನ ಕಾನ್ವೆಂಟ್ ಅಲ್ಲಿ ಓದಿಸ್ತಾ ಇದೀನಿ ಅನ್ಕೊಂಡಿದ್ಯಾ? ಇದು ಅನಾಥಾಶ್ರಮನಪ್ಪ. ಇಲ್ಲಿರೋ 150 ಜನ ಹೆಣ್ಮಕ್ಳಿಗೂ ಒಂದೇ ರೂಮು. ತಲೆಗೆ ಸರಿಗ್ ದಿಂಬಿಲ್ಲ, ಕಾಲು ಮಡಿಸ್ಕೊಂಡು ಪಾಪ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು. ಗೊತ್ತು ಸರ್, ಬಂದಾಗಿಂದ ಮಗು ಮುಖ ನೋಡೇ ಇಲ್ಲ ಸರ್. ಬೆಳಿಗ್ಗೆ ಬಂದಾಗ ಕಾಸು ಬೇಕಾದ್ರೂ ಕೊಡ್ತೀನಿ ಸರ್. ಕಾಸು ಕೊಡ್ತೀಯಾ? ಅಪ್ಪನ ಮಗಳನ್ನ ಮೊದಲನೇ ಸಲ ಮಾತಾಡ ಕಾಸಿಸ್ಕೊಂಡು ಹುಳ ಬಿದ್ದು ಸಾಯಿ ಅಂತ್ಯ. ಒಳಗ್ ಹೋಗೋದಕ್ಕೆ ಬಿಡಲ್ಲ. ಅರ್ಥ ಮಾಡ್ಕೊ ನಾನು ಹೇಳೋದು. ಕ್ಷಮಿಸ್ಬಿಡಿ ಸರ್. ಮೊದಲನೇ ಸಲ ನನ್ನ ಮಗಳ ಧ್ವನಿ ಕೇಳಿ ಹಾಗೆ ಮೈ ಜುಮ್ ಅಂತು ಸರ್. ಅಮುದ ಫೋಟೋನ ನೋಟಿಸ್ ಬೋರ್ಡ್ ಅಲ್ಲಿ ನೋಡಿದ್ ನೆನಪು ಇರೋ ಕಳಿಸ್ತೀನಿ. ವಾಟ್ಸಪ್ ಇದೆಯಾ ನಿನ್ನ ಹತ್ರ? ಒಳ್ಳೇದ್ ಕಳ್ಸಿ ಸರ್. ಮೊದ್ಲು ಇದೆಯಾ ನೋಡ್ತೀನಿ ಇರು. ಹೇ, ಬಂದ್ ಗಾಡಿ ಎತ್ತು. ಅದೆಲ್ಲ ಆಗಲ್ಲ ಸರ್. ಲಾರಿ ಒಂದ್ ಕಡೆ ಬಿಟ್ಟು ಹೋಗಿ ಅಂತ ಹೇಳಿದ್ರಿ. ಮಧ್ಯದಲ್ಲಿ ಇವ್ರು ಯಾರು ಸರ್? ಬಿಟ್ರೆ ಮುಗಿಸ್ಬಿಡ್ತಾ ಇದ್ರು. ನಾನು ಹೇಳ್ತೀನಿ, ಬಂದ್ ಗಾಡಿ ಎತ್ತು. ಆಗಲ್ಲ ಸರ್. ಏನಾಗ್ತಾ ಇದೆ ಹೇಳಿ? ನೀವ್ ಎಣ್ಣೆ ಹಾಕಿ ಚಿತ್ತಾಗ್ತೀರಾ? ನಾವೇನ್ ಡಬ್ಬಗಳ? ಸರ್ ಏನ್ ಸರ್ ಅದು? ಪೊಲೀಸ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಲಾರಿಗೆ ಏನ್ ಸರ್ ಮಾಡೋದು? ಏಯ್, ನಿನ್ ಗಾಡಿ ಹೇಗೆ? ಸರ್ವಿಸ್ ಅಲ್ಲಿರೋ ಆಫೀಸರ್ಸ್ ಡ್ರಿಂಕ್ಸ್ ಅಲ್ಲಿ ಡ್ರಗ್ಸ್ ಹಾಕಿ ಹೀಗ್ ಮಾಡಿದ್ದಾರೆ. ಬಾ. ಆ ಡ್ರಗ್ಸ್ ಇನ್ನೂ ಅವ್ರ ಕೈಗೆ ಸಿಕ್ಕರೆ ಏನಾಗುತ್ತೆ ಅಂತ ಗೊತ್ತಾ? ನಿನ್ಗೇನ್ ಗೊತ್ತು? ನಿನ್ ಮಗಳು ನೋಡ್ಬೇಕು ಅಂದ್ರೆ ಗಾಡಿ ತೆಗಿ. ನಿಲ್ಲು. ಕುಡ್ದಿದ್ಯಾ? ನೀವು ಮಾತ್ರ ಕುಡಿದ್ರೆ ತಪ್ಪಲ್ಲ, ನಾನ್ ಕುಡಿದ್ರೆ ತಪ್ಪ? ಬೆಳಗ್ಗೆಯಿಂದ ಒಲೆ ಮುಂದೆ ನಿಂತಿದ್ದೀನಿ, ನಿಮ್ಗೇನ್ ಗೊತ್ತು? ಅಣ್ಣ, ಇಲ್ಲೊಂದ್ ನಿಮಿಷ ನಿಲ್ಸೋಣ. ಏನಾಯ್ತು? ರೂಟ್ ಇದೆ ಅಲ್ವಾ? ಕರೆಕ್ಟೇ ಸರ್, ಆದ್ರೆ ಲೆಫ್ಟಾ ರೈಟಾ ಅಂತ ಕಳಿಸಿದೀನಿ ನೋಡ್ಕೊ. ಸರಿ ಸರ್. ಹೌದು ಟಿಪ್ಸು. 10ನೇ ನಂಬರ್ ಚೆಕ್ ಪೋಸ್ಟ್. ಸ್ಟಾರ್ಟ್ ಆಯ್ತಾ? ಇಲ್ಲ ಇನ್ನೂ ಹೋಗಿಲ್ಲ. ಅಣ್ಣ, ನೀನ್ ಲೆಫ್ಟ್ಗೆ ಹೋಗು, ನೋಡ್ಕೊಳ್ಳೋಣ. ಚೆಕ್ ಪೋಸ್ಟ್ ಇಂದ ಲೆಫ್ಟ್ ತಿರುಸ್ತಾ. ಲೈ, ಒಂದ್ ಫೋಟೋ ಬಂದಿದೆ, ತಿರುಗ್ತಾನೆ ಇದೆ. ಏನ್ ನೋಡು? ಅದೇ ಮೇಲೆ ಇ ಅಂತ ಬಂದ್ರೆ ಫೋಟೋ ಬರಲ್ಲ. ಅದೇ 3G 4G ಅಂತ ಬಂದ್ರೆ ಟಕ್ ಅಂತ ಬಂದ್ಬಿಡುತ್ತೆ. ನನ್ ಫೋನು ಚಿಕ್ಕಪ್ಪನ ಹತ್ರ ಸಿಕ್ಕಾಕೊಂಡ್ಬಿಡ್ತು, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಬೇಕಿದ್ರೆ ಸರ್ ನಾನು ನೀವೇ ಕೇಳಿ. ಒಳಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ, ನೀನೋ ಗಾಡಿ ಹತ್ರ ಇರು.
ನಮ್ ಕಣ್ಗೆ ಎಲ್ಲ ಕಾಗೇನು ಕಪ್ಪೆ. ಅದಕ್ಕೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಲ್ವಾ? ನೀನ್ ಹೋಗಿ ನಿಂತ್ಕೋ, ನಾಳೆ ನಿನ್ ಮಗಳು ನಿನ್ನ ಹತ್ರ ಓಡ್ ಬಂದೇ ಬರ್ತಾಳೆ ಅಣ್ಣ. ಏನ್ ಹೇಳ್ತೀರಾ ಸರ್? ರೋಡ್ ಖಾಲಿನೇ ಇದೆ ಅಲ್ವಾ, ಬೇಗ ಹೋಗು. ಸುತ್ತಿ ಸುತ್ತಿ ಕಾಡೆ ಬಂದ್ಬಿಡ್ತು, ಆದ್ರೆ ಈ ಫೋಟೋನೇ ಬರ್ತಿಲ್ವಲ್ಲ. ಇದೆಲ್ಲ ಡಬ್ಬಾ ಫೋನ್ ಅಣ್ಣ. ಈ ಓಪ್ಪೋ ವಿವೋ ಇದೆಲ್ಲ ಗೊತ್ತಿಲ್ವಾ? V4 V5 ಆ ತರದ್ ಯಾವ್ದಾದ್ರು ನೋಡ್ಬೋದಿತ್ತಪ್ಪ. ಅಣ್ಣ ಅಲ್ಲಿ ನೋಡೋಣ. ಗಾಡಿ ನಿಲ್ಲಿಸ್ಬೇಡ, ಹೋಗು ಹೋಗು, ಹೋಗ್ತಾ ಇರು. ಫಾಸ್ಟ್ ಫಾಸ್ಟ್ ಫಾಸ್ಟ್, ನಿಲ್ಬೇಡ, ಹೋಗು. ಅಣ್ಣ ಯಾವ್ದೋ ಗಾಡಿ ಬರ್ತಾ ಇದೆ ಅಣ್ಣ. ಏನಾಯ್ತು? ಲೈಟ್ ಎಲ್ಲ ಆಫ್ ಆಗಿದೆ. ಒಳಗೆ ಹೋಗೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡೋದು? ನೀನ್ ಹೋಗಿ ಬಾಗ್ಲೋಡಿ. ಸರಿ. ರಾಡ್ ಎತ್ಕೊಂಬರೋ. ಅಣ್ಣ ಎಲ್ಲರೂ ಕೈಯಲ್ಲಿ ಕತ್ತಿಟ್ಕೊಂಡಿದ್ದಾರೆ, ಏನಾದ್ರು ಮಾಡೋಣ. ಲೆಫ್ಟ್ ಅಲ್ಲಿ ಹೋಗಕ್ಕಾಗುತ್ತಾ ಅಂತ ನೋಡು. ಸುತ್ತಲೂ ಕಾಡ್ ಸರ್. ಹೇಗಾದ್ರೂ ಮಾಡಿ ಹೋಗು. ಇವ್ರನ್ನೆಲ್ಲ ಸಾಯಿಸಿ ಮತ್ತೆ ಜೈಲಿಗೆ ಹೋಗಕ್ಕಾಗಲ್ಲ ಸರ್. ಹೊಡ್ಕೊಂಡು ಹೋಗು, ನಾನ್ ನೋಡ್ಕೋತೀನಿ, ಹೋಗು. ಲಾರಿನ ನಾನ್ ನಿಲ್ಲಿಸ್ದೆ, ಆಯ್ತಲೆ ನಂದು. ಹಂಗೆ ಹೋಗ್ಬಿಡು. ಹೆಂಗೆ ಕಷ್ಟಪಟ್ಟು ಲಾರಿನ ಅಡ್ಡ ಹಾಕಿ ರೂಟ್ ಚೇಂಜ್ ಮಾಡಿ ಕರ್ಕೊಂಡ್ ಬಂದ್ರೆ ಐತಲ್ಲ ನೀನ್ ಎತ್ಕೊಂಡು ಹೋಗ್ತೀಯಾ? ನಾನೇನ್ ಇದಕ್ಕಿದ್ದೀನ? ಏನೋ ನಾನ್ ತಾಳಿ ಕಟ್ತೀನಿ, ಫಸ್ಟ್ ನೈಟ್ ನೀನ್ ಮಾಡ್ತೀಯನೋ? ನೀನ್ ಲೇಟ್ ಆಗಿ ಬಂದ್ರೆ ನಾನೇ ಮಾಡೋದು. ಸ್ಕೆಚ್ ಹಾಕಿ ಹಿಡ್ದಿದ್ದು ನಾನು, ನೀನ್ ಹಿಂದೆ ಬಂದೆ, ನಾನ್ ಮುಂದೆ ನಿಂತಿದ್ದೀನಿ. ಸಿಕ್ಕಾಕೊಂಡಿರೋ ಇಲ್ಲಿ ನೋಡಿಯೋದ್ ಗೊತ್ತಲ್ಲ ಕಣೋ, ಸುಮ್ನೆ ಹೋಗ್ಬಿಡು. ಇಬ್ರು ಹೊಡೆದಾಡೋಣ ಬಾರೋ, ಯಾವನ್ ಕೇಳ್ತಾನ ಅವ್ನ್ ತಗೊಂಡೋಗ್ಲಿ. ಏನ್ ನೋಡ್ತಿದೀಯಾ, ಹೋಗು. ಏನು ಅದೇನೋ ನನ್ ಮಗಳನ್ನ ನೋಡ್ದೇ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ದೆ. ನಂಗ್ ಬೇರೆ ದಾರಿ ಗೊತ್ತಾಗ್ಲಿಲ್ಲ ಕಣೋ. ಈಗ ಮಾಡಿ ನೋಡೋಣ. ನಿಜವಾಗ್ಲೂ ನಾನು ಅಂತೋನಲ್ಲ ಕಣೋ. ನಾನು ಹಾಗೆ ಹೇಳ್ದೆ ಇದ್ದಿದ್ರೆ ನೀನ್ ಗಾಡಿನೇ ತೆಗಿತಾ ಇರ್ಲಿಲ್ಲ. ಹಿಂದೆ ಇರೋ ಎಲ್ರಿಗೂ ಮಕ್ಕಳು ಸಂಸಾರ ಇದ್ದಾರೆ, ಹೋಗು. ಏನ್ ಸರ್, ನಮ್ಗೆಲ್ಲ ಸಂಸಾರ ಮಕ್ಕಳು ಇಲ್ವಾ? ಹಲೋ ಶೇಖರ್ ತಮ್ಮ, ನಾನು ಎಷ್ಟು ದೂರದಿಂದ ಓಡಿಸ್ಕೊಂಡ್ ಬಂದಿದ್ದೀವಿ. ಡೀಲ್ ಮಾಡೋಣ. ನಮ್ಮವ್ರ 5 ಜನ ಸುಟ್ಬಿಟ್ಟವ್ರೆ. ಸಹ ತಮ್ಮ ಮಾತಾಡ್ತಿದ್ದಾನೆ. 5 ಜನ ಸುಟ್ಟೋದ್ರಂತೆ, ಡೀಲ್ ಮಾತಾಡ್ಬೇಕಂತೆ. ಏನಂತೆ? ಸರಿ ಸರ್, ನೀವ್ ಹೇಳಿದ್ದೆಲ್ಲ ಮರ್ತ್ ಬಿಡ್ತೀನಿ. ನಿಮಗೊಂದ್ ಸಣ್ಣ ಗಾಯ ಆಗದೆ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ಗೇನ್ ಕೊಡ್ತೀರಾ? ಏನ್ ಬೇಕಾದ್ರೂ ಕೊಡ್ತೀನಿ. ಈಗ ಚೌಕಸಿ ಮಾಡಕ್ ಟೈಮ್ ಇಲ್ಲ, ನಿನ್ ಗಾಡಿ ಎತ್ತು. ಇದೇ ಸರ್ ಸಮಯ. ಸರಿ ಸರಿ, ಎಷ್ಟು ಬೇಕು ಅಂತ ಹೇಳು. ನಿಮ್ ದುಡ್ಡು ಯಾರಿಗ್ ಬೇಕು ಸರ್? ಹಾಗಿದ್ರೆ ಏನೋ ಬೇಕು? ನನ್ನ ಮಗಳಿಗೊಂದು ಬೇರೆ ರೂಮು, ಒಂದು ಬೇರೆ ಫ್ಯಾನ್, ಒಂದು ಮಂಚ, ಓದಕ್ಕೊಳ್ಳೆ ಸ್ಕೂಲು. ಮಾಡ್ತೀರಾ ಸರ್? ನಿನ್ ಮಗಳನ್ನ ಓದ್ಸೋ ದೊಡ್ಡ ವಿಷಯನೇ ಇಲ್ಲ ಕಣೋ. ನೀನ್ 5 ಜನ ಕಾಪಾಡ್ದೆ ಅಂತ ಗೊತ್ತಾದ್ರೆ ನೀವು ಮಾಡ್ತೀರಾ? ಮಾಡ್ತೀನಿ. ಆಣೆ ಮಾಡಿ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡೋ, ನೀನ್ 3 ತಲೆ ತಗೋ,
ಇನ್ 2 ನನಗ್ ಕೊಡು, ನಾನು ಊಟ ಮಾಡ್ತೀನಿ. ಸತ್ಯವಾಗ್ಲೂ ಮಾಡ್ತೀನಿ ಕಣೋ, ನಿನ್ ಗಾಡಿ ಎತ್ತೋ. ಈಗ ಆಣೆ ಮಾಡಿ ಮಾತು ಕೊಟ್ಟು ಬೆಳಿಗ್ಗೆ ಮರ್ತ್ಬಿಟ್ರೆ? ಇಲ್ಲಿ ನೋಡು, ಇವಳು ನನ್ ಮಗಳು. ಇವಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೋ ಅದೇ ಸ್ಕೂಲಲ್ಲಿ ನಿನ್ ಮಗಳು ಓದ್ತಾಳೆ. ಇದು ನನ್ ಮಗಳ ಮೇಲೆ ಆಣೆ. ದಯವಿಟ್ಟು ಗಾಡಿ ಎತ್ತು. ನಿನ್ ಗಾಡಿ ಎತ್ತೋ. ಒಪ್ಕೊಳ್ಳೋ ತರ ಒಪ್ಕೊಳ್ಳೋಣ. 4 ಜನ ತಾನೇ ಬಂದಿದ್ದಾರೆ. ಇವ್ರನ್ನ ಸಾಯಿಸ್ಬಿಟ್ಟು ಅವ್ರನ್ನ ಎತ್ತಿದ್ರೆ ಆಯ್ತು. ಆದ್ರೆ ಒಂದು ಗಾಡಿ ಓಡಿಸ್ಕೊಂಡ್ ಬಂದಾಲ, ಅದೇನೇ ಆದ್ರೂ ಅವ್ನ್ ನಂದು, ಅವನನ್ ಬಿಡಲ್ಲ. ನೀನ್ ಅಲ್ಲೇ ಇರೋ. ಎಲ್ಲೋ ಹೋಗ್ತಿದ್ಯಾ? ಸುತ್ತ ಜನ ಇದ್ದಾರೋ. ಅಣ್ಣ ಏನನ್ನ ಮಾಡ್ತಿದ್ಯಾ? 10 ವರ್ಷ ಒಳಗಿದ್ದೆ ಅನ್ನೋದು ಮಾತ್ರ ತಾನೇ ಗೊತ್ತು. ಅದಕ್ಕೂ ಮೊದಲು ಏನ್ ಮಾಡ್ತಾ ಇದ್ದೆ ಅಂತ ಗೊತ್ತಿಲ್ಲ ಅಲ್ವಾ? ಇವನ್ನ ಬಿಟ್ಬಿಡು, ಅವ್ರು ನೋಡ್ಕೊಳ್ತಾರೆ. ನಿನ್ ಗಾಡಿ ಅತಿ 5 ಜನ ನಿಲ್ಲಿಸ್ಕೋ. ಬನ್ರೋ. ಏಯ್, ಸೈಡ್ಗೆ ಹೋಗೋ. ಹೇಳ್ತಾ ಇದ್ದೀನಿ. ಅಣ್ಣ ಇಲ್ಲಿ ನೋಡೋಣ. ಸರ್ ಅಲ್ಲಿ ನೋಡಿ. ಅಣ್ಣ ಹಿಂದೆ ಯಾರೋ ಹತ್ಬಿಟ್ಟಣ.
ಅದಕ್ಕೆ ಸರ್ ಕುಡ್ದು ಅಲಿಯೋದು. ಸರ್ ಯಾರೋ ಒಬ್ಬ ಗೇಟ್ ಹೊಡಿತಾ ಇದ್ದೀನಿ ಸರ್. ಇಲ್ಲಿ ಕೇಳಿ, ಒಳಗಿರೋದು ಯಾರೇ ಆದ್ರೂ ಸರಿ, 5 ನಿಮಿಷ ಟೈಮ್ ಕೊಡ್ತೀನಿ. ಬಾಗಿಲು ತೆಗೆದ್ಬಿಡಿ. ನನ್ ಪಾಡಿಗೆ ನನ್ ಮಾಲ್ ತಗೊಂಡು ಹೋಗ್ತಾ ಇರ್ತೀನಿ. ನಾನಾಗೆ ಏನಾದ್ರೂ ಒಳಗಡೆ ಬಂದ್ರೆ ಒಬ್ಬನು ಜೀವಂತವಾಗ್ಬಿಡಲ್ಲ. ಸರ್ ಬಾಗ್ಲಲ್ಲಿ ಒಂದ್ 20-30 ಜನ ಬಂದ್ ನಿಂತಿದ್ದಾರೆ. ಏನ್ ಸರ್ ಮಾಡೋದು? ಇರಿ ನೆಪೋಲಿಯನ್, ಭಯ ಪಡಬೇಡಿ. ಸರ್ ನೀವೆಲ್ಲಿದ್ದೀರಾ ಸರ್? ನಾನು ಬರ್ತಾ ಇದ್ದೀನಿ, ಮತ್ತೆ ಕಾಲ್ ಮಾಡಿ. ಸರಿ ಸರ್. ಸರ್ ಏಯ್, ಒಳಗೆ ಹೋಗೋದಕ್ಕೆ ಬೇರೆ ದಾರಿ ಇದೆ ನೋಡಿ. ಎಲ್ಲ ಬಂದ್ರು. ಅಲ್ಲಿಂದ ದಾರಿ ಇದೆ ನೋಡಿ. ಒಬ್ರ ಹತ್ರ ಮಾತ್ರ ಶುರು ಮಾಡ್ಬಿಟ್ರಿ. ಇರ್ರಿ, ಭಯ ಪಡಬೇಡಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಸರ್ ಮೇಲಿರೋ ಸೆಲ್ ಹತ್ರ ಹೋಗಿ. ಜಾಗ ಬಿಡು. ಅಲ್ಲಿ ಒಬ್ಬ ಬ್ಲೂ ಶರ್ಟ್ ಹಾಕಿರ್ತಾನೆ, ಅವನಿಗೆ ಫೋನ್ ಕೊಡಿ. ಸರಿ ಸರ್. ಇಲ್ಲ ಬೇಡ, ಇಲ್ಲಿ ಕೇಳಿ. ಅಲ್ಲಿರೋ ಕಾಲೇಜ್ ಹುಡುಗರಿಗೆ ಯಾರಿಗಾದ್ರೂ ವಿಡಿಯೋ ಕಾಲ್ ಮಾಡಕ್ ಬರುತ್ತಾ ಅಂತ ಕೇಳಿ. ಏನಮ್ಮ, ನಿನ್ ಫೋನಲ್ಲಿ ವಿಡಿಯೋ ಕಾಲ್ ಮಾಡಬಹುದಾ? ಮಾಡ್ಬೋದು ಸರ್. ಸರ್ ಮಾಡಬಹುದಂತೆ. ಹೇಳಿ ಸರ್. ಬ್ಲೂ ಶರ್ಟ್ ಕಾರ್ನರ್ ನೀನೆ ಸರ್. ಮುಂದೆ ಬಾ. ನಾನ್ ಕಾಣಿಸ್ತಿದ್ದೀರಾ? ಹೊರಗಡೆ ಇರೋ ಜನರ ಜೊತೆ ಮಾತಾಡು. ನೀವು ಹುಡುಕ್ತಾ ಇರೋ ಸರ್ಕು ಇಲ್ಲಿಲ್ಲ. ಊರ್ಗೋದ್ಮೇಲೆ ಒಂದ್ ಜಿಯೋ ತಗೊಂಡ್ಬಿಡೋಣ. ಅವ್ರು ವಿಡಿಯೋ ಕಾಲ್ ಮಾಡ್ತಾ ಇದಾರೆ, ನೀನ್ ಇನ್ನೂ ಸಿಗ್ನಲ್ ಹುಡುಕ್ತಾ ಇದೀಯಾ? ಅನ್ಬು, ಯಾರು? ನಾನ್ ಶಂಕರ. ಎಲ್ಲೋ ಇದೆಯಾ? ನಿನ್ ಕೈಲಿ ಹೆಂಗೋ ಫೋನು? ಸಾರು ಪೊಲೀಸು ಲೈನ್ ಅಲ್ಲಿ ಇದ್ದಾರೆ, ಡೀಲಿಂಗ್ ಮಾತಾಡ್ತಿದ್ದಾರೆ. ಬಾಗ್ಲು ತೆಗ್ದು ಬಿಡ್ತಾರಂತೆ, ಆದ್ರೆ ಇಲ್ಲಿರೋರ್ನ ಏನು ಮಾಡಬಾರ್ದಂತೆ. ಅಣ್ಣ ಸೇಫಾ? ಹೇಳು, ಕಡೆಗೆ ನಿನ್ ಜೊತೆ ತಾನೇ ಬಂದಿದ್ದು. ಸಾರು ವಿಡಿಯೋ ಕಾಲ್ ಅಲ್ಲಿ ಇದ್ದಾರೆ. ನನಗ್ ಮಾತ್ರ ಅರ್ಥ ಆಗುವಾಗ ಹೇಳ ಮಗನೆ. ಅದು ಅಣ್ಣ, ಪೊಲೀಸು ಲೈನ್ ಅಲ್ಲಿ ಇದ್ದಾರೆ. ಸರಿ, ನಾನೇನು ಮಾಡಲ್ಲ. ಹೊರಗಿಂದ ಒಳಗೊಬ್ರು ಬರೋದಿಲ್ಲ. ನನ್ ಕಡೆಯಿಂದ ಯಾರಿಗೂ ಏನೂ ಆಗಲ್ಲ. ಬಾಗಿಲು ತೆಗೆದ್ಬಿಟ್ಟಿದ ತಕ್ಷಣ ನಿಮ್ ಪಾಡಿಗೆ ನೀವು ಬರ್ತಾ ಇರಿ. ಡೀಲ್ ಓಕೆ ಅಂತ ಹೇಳು. ಸರಿ ಅನ್ಬೋ, ಡೀಲಿಂಗ್ ಓಕೆ ಅಂತೆ ಸರ್, ನೀವ್ ತೆಗ್ದ್ಬಿಡಿ. ಏಯ್, ಎಲ್ಲರೂ ಹಿಂದೆ ಬರಕ್ ಹೇಳು. ಫೋನ್ ಇಸ್ಕೋ ಅವನ ಹತ್ರ. ಸರಿ ಸರ್. ನಿಮ್ಗೆ ಯಾರಿಗೂ ಏನೂ ಆಗಲ್ಲ. ನಾನು ಆದಷ್ಟು ಬೇಗ ಬರ್ತೀನಿ. ಆಯ್ತು ಸರ್. ಅಣ್ಣ ಯಾಕಣ್ಣ ಹೊಡೆದಾಕೋದ್ ಬೇಡ ಅಂದ್ರೆ? ಯಾಕಣ್ಣ? ಏಳು ಜನ ಕೆಳಗಡೆ ಮೇಲೆ ಸಿಗ್ತಾರೆ. ಬಾಗ್ಲು ತೆಗ್ದು ಬಿಡ್ತಾರಂತೆ, ಆದ್ರೆ ಇಲ್ಲಿರೋರ್ನ ಏನು ಮಾಡಬಾರ್ದಂತೆ. ಸಾರ್ ಲೈನ್ ಅಲ್ಲಿ ಇದ್ದಾರೆ, ಹೇಳಿದ್ನಲ್ಲ. ಹೌದು ಹೌದು, ಇಲ್ಲೇ ಇದ್ದಾರೆ. ತೆಗೆದು ಬಿಟ್ಬಿಡಿ. ಓಕೆ ಸರ್, ನೀವು ಬರೋ. ಸರ್ ಗಾಡಿ ರೆಡಿ. ಒಂದ್ ನಿಮಿಷ ಇರೋ. ನಿನ್ನ ಹೆಸರೇನಪ್ಪ? ಹಿಟ್ಲರ್. ನಿನ್ನ ಹೆಸರು? ಗೋಪಾಲ್. ನಿಂದು? ಶಂಕರ. ನೀನು? ಮೂರ್ತಿ. ಅವನು ಯಾರು? ಏನಪ್ಪ ನಿನ್ನ ಹೆಸರೇನು? ಏನ ನಿನ್ನ ಕಿವಿ ಕೇಳಿಸಲ್ವಾ? ಏನಾಯ್ತು? ಅಣ್ಣ ಒಳಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲದೆ ತಗೊಂಡೋಗಿದ್ದಾರೆ. ಮೊದಲು ಅಣ್ಣ ಸೇಫ್ ಆಗಿ ಹೊರಗೆ ಬರ್ಲಿ.
ಆಮೇಲೆ ಒಳಗಿರೋರು ಯಾರನ್ನೂ ಜೀವಂತವಾಗಿ ಬಿಡೋದು ಬೇಡ. ಹೇ, ನಿನ್ನ ಹೆಸರೇನು? ಸರ್, ಒಬ್ಬ ಹೆಸರೇ ಹೇಳ್ತಾ ಇಲ್ಲ ಸರ್. ಸ್ವಲ್ಪ ಹಿಂದೆ ಬನ್ನಿ. ಅವನೇ ಅಡಕಲ್. ಅವನ ಹತ್ರ ಬಂದ್ರೆ ಯಾರನ್ನೂ ಜೀವಂತವಾಗಿ ಬಿಡಲ್ಲ. ಅವನಿಂದ ನೀವೆಲ್ಲ ಹುಷಾರಾಗಿರ್ಬೇಕು. ಹಿಂದೆ ಬನ್ನಿ. ಬೇಗ ಬಾ, ಹೋಗೋಣ. ದಿಲಿ ದಿಲಿ, ಬಂದ್ ಗಾಡಿ ತೆಗಿ. ಇನ್ನು 40 ಕಿಲೋಮೀಟರ್ ಅಷ್ಟೇ. ಬೇಗ. ಏನಾಯ್ತು? ಹೋಗೋಣ. ಯಾಕೆ? ಒಂದ್ ಮಗು ಹುಟ್ಟಿದ್ರೆ ನಮಗ್ ಸಾವೇ ಇಲ್ಲಲ್ಲ ಸರ್. ಹಾಗೆ ನನ್ ಮಗಳು ಸರ್, ಮೂಗು ಮುಖ ಎಲ್ಲ ಅವ್ರ ಅಮ್ಮನ್ ತರ. ಪೊಲೀಸ್ ಮಗಳು. ಹೌದು ದಿಲ್ಲಿ, ಈಗ್ಲೇ ಹೋಗಿ ನೋಡ್ಬೇಕು ಅನಿಸ್ತಿದೆ ಸರ್. ಹಾಗಿದ್ರೆ ಬೇಗ ಬಾ. ಬೇಗ ಹೋದ್ರೆ ಬೇಗ ನೋಡ್ಬೋದು. ನೋಡ್ತೀನಲ್ವಾ ಸರ್? ಖಂಡಿತ ದಿಲ್ಲಿ. ಇನ್ನು ಎಷ್ಟು ದೂರ ಸರ್ ಹೋಗ್ಬೇಕು? ಅರ್ಧ ದಾರಿ ಬಂದೈತಣ್ಣ. ಬೆಟ್ಟ ಅಂತ ಹೇಳಿದ್ರೆ ಆಸ್ಪತ್ರೆ. ಬನ್ನಿ ಸರ್, ಹೋಗೋಣ. ಟಿಪ್ಸೆ ಗಾಡಿ ಹೊರಡ್ತು. ಅವನ ಹೆಸರು ದಿಲ್ಲಿ. ನೀನ್ ಫಸ್ಟ್ ಅವನ್ನ ಎತ್ತಿದ್ರೆ ಮಾತ್ರ ನೀನ್ ಪೊಲೀಸರ ಹತ್ರ ಹೋಗಕ್ಕಾಗೋದು. ಅವನ ಹೆಸರೇನು ಹೇಳ್ದೆ? ದಿಲ್ಲಿ. ಇದನ್ನೇನಾದ್ರೂ ಹೊಡಿಯಕ್ಕಾಗುತ್ತೆ ನೋಡಿ. ಎಲ್ಲ ಹೊಡೆದಾಕ್ರೋ ಇಲ್ಲಿ. ಹೋಗ್ರ ಆ ಕಡೆ ಹೋಗು. ಅಣ್ಣ, ಹೊಡಿಯಕ್ಕೆ ಆಗ್ತಿಲ್ಲ ಅಣ್ಣ. ಇಲ್ಲ ಅನ್ಬೋ, ಯಾವ್ದೋ ಹಳೆ ಬ್ರಿಟಿಷ್ ಬಿಲ್ಡಿಂಗ್ ಅನ್ಸುತ್ತೆ. ಕಿಟಕಿ ಬಾಗ್ಲೆಲ್ಲ ತುಂಬ. ಅಣ್ಣ, ಎಲ್ಲಾರನ್ನು ಗುದ್ಕೊಂಡು ಗುಡ್ಡ ಹತ್ತಿದಾರಣ. ಯಾರವನ? ಅವನ ಹೆಸರೇನ ಡಿಲ್ಲಿ ಅಂತೆ. ಜೈಲಿಂದ ತಪ್ಪಿಸ್ಕೊಂಡವನೆ. ಕೋಳ ಇಟ್ಕೊಂಡು ಸುತ್ತ ಆಡ್ತಿರ್ತಾನೆ. ಆದ್ರೆ ಯಾಕೆ ಪೊಲೀಸರು ಕೆಲಸ ಮಾಡ್ತಾವನೆ ಅಂತ ಗೊತ್ತಾಯ್ತಿಲ್ಲ. ಪ್ರಭಾಣ ಕಾಡೆಮ್ಮೆ ತರ ಹೊಡಿತಾನಣ್ಣ. ನಮ್ ಕೃಷ್ಣ ಪ್ರಭಾನ ಸರಿಯಾಗಿ ಹೊಡ್ದಾಕ್ಬಿಟ್ಟಾಣ. ಅಣ್ಣ, ಪಂಚೆ ನಾಮ ಹಾಕೊಂಡು ಬೇಜನ್ ಎಗರಾಡ್ತಾವನಣ್ಣ. ಸುಮ್ನೆರೋ, ಅದನ್ ಬಿಟ್ಟು ಸ್ವಾಮಿ ಗಿಮಿ ಅನ್ಕೊಂಡು. ಮಚ್ಚಿ, ನಾನ್ ಕೂಡ್ಲೇ ಬರ್ತೀನಿ. ನೀನು ಹತ್ರ ಏನು ಹೇಳ್ದೇನೆ ಹೈಸ್ಕೂಲ್ ಹತ್ರ ಬರಕ್ ಹೇಳು. ಹೇ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಾನ್ ಬರ್ತಾ ಇದೀನಿ ಡಾಕ್ಟರ್. ಬಿಜಾಯ್, ನಾನ್ ರಿಸರ್ಚ್ ಮಾಡಿ ನೋಡಿದ್ರಲ್ಲಿ ಈ ಡ್ರಗ್ ರೋಹಿಪ್ನಾಲ್ ಆಗಿರೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಡಾಕ್ಟರ್, ಹೆವಿ ಸಿಡೇಟಿವ್ ಬಿಜಾಯ್, ಇವನ್ ಮೋರ್ ಡೇಂಜರಸ್. ಆದ್ರೆ ಈ ಡ್ರಗ್ ಎಲ್ಲ ಯಾರಿಗೂ ಸಿಗಲ್ವಲ್ಲ. ಆಕ್ಸೆಸಿಬಿಲಿಟಿ ತುಂಬಾ ಕಷ್ಟ. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಡ್ರಗ್ಸ್ ನ ಹ್ಯಾಂಡಲ್ ಮಾಡಕ್ ಗೊತ್ತಿರೋರೇ ಮಾಡಿರ್ಬೇಕು. ವಿಜಯ್, ಆಗ್ಲೇ 3 hours ಆಯ್ತು. ಬೇಗ ಬನ್ನಿ.
ಲೇಟ್ ಆಗ್ತಾ ಆಗ್ತಾ ಪೀಪಲ್ ಮೈ ಡೈ. ಓಕೆ ಓಕೆ ಡಾಕ್ಟರ್, ಬೇಗ ಬರ್ತೀವಿ. ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮಂ ಪಾಪ ಸಂಹಾರಂ ಏಕಮೇವ ಶಿವಾರ್ಪ. ಹೇಳಣ್ಣ, ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ? ಸರಿ ಕೇಳು. ಈ ಬಿಲ್ಡಿಂಗ್ ಹಿಂದೆಗಡೆ ಏನು? ಒಂದ್ ದಾರಿ ಹಿಂದ್ಗಡೆ? ಇದೆ. ಸರಿಯಾಗಿ ಇಟ್ಕೊಳ್ಳೋ. ಮೇಲಿಂದ ಬರ್ಬೋದು. ಮೇಲಿಂದ ಒಳಗಡೆ ಬರೋದಕ್ಕೆ ದಾರಿ ಹೇಳ್ತಾ ಇದ್ದಾನೆ ಕಣ. ಏಯ್, ಕೆಳಗ್ ನೋಡ್ತೀಯಾ? ಏನನ್ನು ಹೇಳ್ತಿದ್ಯಾ? ಅವ್ರ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ 5 ಜನ ಮಾತ್ರ ಸಾಯ್ತಾರೆ ಗೊತ್ತಾ? ನಿನಗೇನಾದ್ರೂ ಹುಚ್ಚ? ನೋಡಿದ್ರ ಸರ್, ನಾನು ಆಗ್ಲೇ ಹೇಳ್ದೆ, ನೀವೇ. ಸರ್, ಅವ್ನು ಯಾವ್ದೋ ಬೆಟ್ಟದ ಮೇಲೆ ಬಂದು ನಿಲ್ಸಿದ್ದಾನೆ. ಎಲ್ಲಿ ಅಂತ ಗೊತ್ತಿಲ್ಲ. ಏನಾಯ್ತು? ಏನಣ್ಣ? ಏ, ಸುಮ್ನೆ ಮಲಗ್ರಯ್ಯ, ಪರಿಸ್ಥಿತಿ ಗೊತ್ತು ತಾನೆ. ಶಿವಾಯ. ಬನ್ರೋ ಎಲ್ಲ ಇಲ್ಲ, ಲಾರಿ ಬರ್ತಾ ಇದೆ. ಬರ್ರೋ ಬೇಗ ಬರ್ರೋ.